Amen. Amen. So we need to be excited to listen to the word of God. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವು ಉತ್ಸುಕತೆಯಿಂದ ಇರಬೇಕು. Amen. Somebody will have a peaceful sleep during that time. ಒಂದು ವೇಳೆ ಈ ದೇವರ ವಾಕ್ಯದ ಹಂಚುವಂತ ಸಮಯದಲ್ಲಿ ಕೆಲವರು ಆರಾಮವಾಗಿ ನಿದ್ರಿಸುವಂತ ಸ್ಥಿತಿಯಲ್ಲಿ ಇರಬಹುದು. But we will try to wake you up. ಆದರೆ ನಾವು ನಿಮ್ಮನ್ನು ಎಚ್ಚರಿಸುವುದಕ್ಕೆ ಪ್ರಯತ್ನಿಸುತ್ತೇವೆ. Okay, this morning let's turn our Bible to Proverbs chapter 4. ಈ ಬೆಳಗಿನ ಸಮಯದಲ್ಲಿ ನಮ್ಮ ಸತ್ಯವೇದವನ್ನ ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯದ ಕಡೆಗೆ Proverbs chapter 4 verse number 18. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18ನೇ ವಾಕ್ಯದ ಕಡೆಗೆ. Come on, everyone read it aloud now. ಎಲ್ಲರೂ ಒಟ್ಟಾಗಿ ಸೇರಿ ಶಬ್ದವಾಗಿ ಓದೋಣ. Read that verse aloud. ದೇವರ ವಾಕ್ಯವನ್ನ ಗಟ್ಟಿಯಾಗಿ ಓದೋಣ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. Amen. But the path of the righteous is like the light of dawn that shines brighter and brighter until the full day. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. Amen. Let's just close our eyes for a moment. Let's ask God, Lord, speak to us, and I need your word to be transferred into my spirit. ಕೆಲವು ಕ್ಷಣಗಳ ನಮ್ಮ ಕಣ್ಣುಗಳನ್ನ ಮುಚ್ಚಿ ಕರ್ತನ ಮುಖವನ್ನು ನೋಡಿ ಕೇಳೋಣ. ಕರ್ತನೇ, ನಿನ್ನ ವಾಕ್ಯಗಳ ಮೂಲಕವಾಗಿ ನನ್ನೊಟ್ಟಿಗೆ ಮಾತನಾಡು. ನನ್ನ ಹೃದಯಕ್ಕೆ ನಿನ್ನ ವಾಕ್ಯದಿಂದ ಉಂಟಾಗುವಂತ ಬೆಳಕು ಬರಲಿ ಎಂಬುದಾಗಿ. Father, we request you, Lord, to speak to us. ಕರ್ತನೇ, ನಮ್ಮ ಜೊತೆಯಲ್ಲಿ ಮಾತನಾಡು ಎಂಬುದಾಗಿ ಕೇಳುತ್ತೇವೆ. We are here to listen to your word. ನಿನ್ನ ವಾಕ್ಯವನ್ನ ನಾವು ಗಮನಿಸಿ ಕೇಳಬೇಕು. Send your word and bless each one of us who are in the house. ನಿನ್ನ ವಾಕ್ಯವನ್ನ ಕಳುಹಿಸಿ ಸ್ಥಳದಲ್ಲಿ ಇರುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು. May the purpose of your word be fulfilled as it is being sent to us. ನಿನ್ನ ವಾಕ್ಯವು ಕಳಿಸಲ್ಪಡುವಂತ ನಿನ್ನ ಉದ್ದೇಶ ನಮ್ಮಲ್ಲಿ ಪರಿಪೂರ್ಣವಾಗಿ ನೆರವೇರಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. Amen. Let me read this verse once again for you all. ಮತ್ತೊಂದು ಆವರ್ತಿ ವಾಕ್ಯವನ್ನು ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. But the path of the righteous is like the light of dawn that shines brighter and brighter until the full day. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. Okay, this is one of the most encouraging promises in the Bible. ಸತ್ಯವೇದದಲ್ಲಿರುವಂತ ವಾಗ್ದಾನಗಳಲ್ಲಿ ನಮ್ಮನ್ನು ಉತ್ತೇಜಿಸುವಂತ ಒಂದು ವಾಗ್ದಾನವಾಗಿದೆ. As we entered into this month of June, God gave this promise to us. ನಾವು ಜೂನ್ ತಿಂಗಳನ್ನ ಪ್ರವೇಶಿಸುವಾಗಲೇ ದೇವರು ನಮ್ಮನ್ನ ಪ್ರೋತ್ಸಾಹ ಪಡಿಸುವಂತ ಈ ವಾಕ್ಯವನ್ನ ನಮಗೆ ಕೊಟ್ಟ. So based on this promise, we will listen to the word of God. ಈ ಒಂದು ವಾಗ್ದಾನದ ಆಧಾರದಲ್ಲಿ ನಾವು ಈ ದಿನ ದೇವರ ವಾಕ್ಯವನ್ನು ಕೇಳಲಿಕ್ಕಿದ್ದೇವೆ. Title of today's message is the path of righteous. ಈ ದಿನದ ಸಂದೇಶದ ಶಿರೋನಾಮೆ ನೀತಿವಂತರ ಹಾದಿ. The path of righteous. It's something unique, something blessed, something prophetic. ನೀತಿವಂತರ ಮಾರ್ಗ ಎಂಬುದಾಗಿ ಹೇಳುವಂಥದ್ದು ಇದು ನಮಗೆ ಈ ದಿನದಲ್ಲಿ ಒಂದು ಪ್ರವಾದನಾತ್ಮಕವಾಗಿ ನಮ್ಮನ್ನು ಉತ್ತೇಜನ ಪಡಿಸುವಂತದ್ದಾಗಿದೆ. Amen. Amen. Even when Solomon wrote this, ಸಾಲೊಮೋನನು ಈ ವಾಕ್ಯವನ್ನು ಬರೆಯುವಾಗ he does not say the righteous will not have any problems at all. ಆತನು ಹೀಗೆ ಹೇಳಲಿಲ್ಲ ಏನಂದ್ರೆ ನೀತಿವಂತರಿಗೆ ಸಮಸ್ಯೆಗಳಲ್ಲಿ ಇರುವುದಿಲ್ಲ ಎಂಬುದಾಗಿ. He does not say righteous will not have any setback. ನೀತಿವಂತರಿಗೆ ಯಾವುದೇ ಹಿನ್ನಡೆ ಆಗುವುದಿಲ್ಲ ಎಂಬುದಾಗಿ ಆತನು ಹೇಳಲಿಲ್ಲ. But he is talking about something glorious. No, his path will become brighter and brighter. ಆದರೆ ಆತನು ಹೇಳುತ್ತಾ ಇರುವಂತ ಒಂದು ಮಾತು ಒಂದು ಪ್ರಕಾಶಮಾನವಾದಂತ ರೀತಿಯಲ್ಲಿ ಆತನ ಮಾರ್ಗವು ಪ್ರಕಾಶಿಸುತ್ತದೆ ಎಂಬುದಾಗಿ ಮಹಿಮೆಯಾದ ಕಾರ್ಯವನ್ನು ಹೇಳುತ್ತಿದ್ದಾನೆ. Amen. Amen. So it's just like, from dawn to the middle of the day. ಮುಂಚಾನೆ ಬೆಳಕು ಹರಿಯುವ ಸಮಯದಿಂದ ಮಧ್ಯಾಹ್ನದ ಬಿಸಿಲಿನವರೆಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. The path of righteous, right? Here it is clearly displayed from the dawn to the midday. ನೀತಿವಂತರ ಮಾರ್ಗ ಹೇಗಿರುತ್ತದೆ ಎಂದರೆ ಬೆಳಗಿನ ಆ ಬೆಳಕು ಪ್ರಾರಂಭವಾಗುವ ಸಮಯದಿಂದ ಮಧ್ಯಾಹ್ನದ ಬಿಸಿಲಿನ ಹಾಗೆ. Okay, from dawn to daylight we can keep it in our mind. ಮುಂಚಾನೆಯ ಆ ಸೂರ್ಯೋದಯದಿಂದ ಮಧ್ಯಾಹ್ನದ ಬಿಸಿಲಿನ ಹಾಗೆ. So even as you are sitting in the house of God, you may be going through some storms, problems, confusions, challenges. In midst of that, the word of God comes to all of us. The path of righteous is like
the journey from dawn to the daylight, becoming brighter and brighter. ಒಂದು ವೇಳೆ ಈ ದೇವರ ಮನೆಯಲ್ಲಿ ನೀವು ಕುಳಿತುಕೊಂಡಿರುವಾಗಲೇ ನಿಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂಥ ಬಿರುಗಾಳಿ ಬೀಸುತ್ತಾ ಇರಬಹುದು, ಸಮಸ್ಯೆಗಳು ಹೋರಾಟಗಳ ಮಧ್ಯದಲ್ಲಿ ಹಾಗೂ ಹೋಗುತ್ತಾ ಇರಬಹುದು. ಅದರ ಒಂದು ಕಾರ್ಯ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೀತಿವಂತನ ಮಾರ್ಗವು ಹೇಗೆ ಮುಂಚಾನೆಯ ಬೆಳಕಿನಿಂದ ಮಧ್ಯಾಹ್ನದ ಬಿಸಿಲಿನ ಹಾಗಿರುತ್ತದೋ ಹಾಗೆಯೇ ನಿಮ್ಮ ಜೀವಿತ ಸಾಗುತ್ತದೆ ಎಂಬುದಾಗಿ. Amen. ಆಮೆನ್. Amen. ಆಮೆನ್. Even dawn talks about ಬೆಳಕು ಹರಿಯುವಂತ ಸಮಯ ಎಂಬುದಾಗಿ ಹೇಳುವಂಥದ್ದು. already you have gone through the night season. ನೀವು ಈಗಾಗಲೇ ಕತ್ತಲೆಯ ದಾರಿಯನ್ನ ದಾಟಿ ಬಂದಿದ್ದೀರಿ. The night season is coming to an end. ರಾತ್ರಿಯ ಕಾಲ ಮುಗಿಯುವ ಹಂತಕ್ಕೆ ಬಂದಿದೆ. So the new beginning, ಒಂದು ಹೊಸ ಪ್ರಾರಂಭ, something gives us a hope. ನಮಗೆ ನಂಬಿಕೆಯನ್ನ ನಿರೀಕ್ಷೆಯನ್ನು ಹುಟ್ಟಿಸುವಂತದ್ದಾಗಿದೆ. So this morning that's what just we need to understand. As we are washed by the blood of Jesus Christ, we are known as righteous people in the sight of God, and he talks about our path. It is brighter and brighter. ಈ ಬೆಳಗಿನ ಸಮಯದಲ್ಲಿ ನಾವು ಒಂದು ಕಾರ್ಯವನ್ನು ತಿಳಿದುಕೊಳ್ಳಬೇಕು. ತನ್ನ ಮಗನಾದಂಥ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂಥ ನಮ್ಮನ್ನ ಕರ್ತನು ನೀತಿವಂತರು ಎಂಬುದಾಗಿ ಎಣಿಸಿರುವಾಗ ನಮ್ಮ ಮಾರ್ಗವು ಮುಂಚಾನೆಯ ಆ ಬೆಳಕಿನಿಂದ ಮಧ್ಯಾಹ್ನದ ಬಿಸಿಲಿನ ಹಾಗೆ ಮುಂದುವರಿಯುವಂಥದ್ದಾಗಿದೆ. Amen. 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 So morning 6 o'clock is brighter or 12 o'clock is brighter? ಬೆಳಿಗ್ಗೆ 6 ಗಂಟೆ ಪ್ರಕಾಶಮಾನವಾಗಿರುತ್ತದ ಅಥವಾ ಮಧ್ಯಾಹ್ನ 12 ಗಂಟೆ ಪ್ರಕಾಶಮಾನವಾಗಿರುತ್ತದ? Amen. ಮಧ್ಯಾಹ್ನ. Okay. Some of our people have never seen at 6 o'clock in the morning. ನಮ್ಮಲ್ಲಿ ಕೆಲವರು ಬೆಳಿಗ್ಗೆ 6 ಗಂಟೆ ಹೇಗಿರುತ್ತದೆ ಎಂಬುದಾಗಿ ನೋಡಿರುವುದೇ ಇಲ್ಲ. That's different. ಅದು ಬೇರೆ ವಿಷಯ. Okay, brighter and brighter. ಪ್ರಕಾಶದಿಂದ ಪ್ರಕಾಶಕ್ಕೆ. So listen to me. This a kind of a prophetic declaration from God. ಈ ಸಮಯದಲ್ಲಿ ದೇವರಿಂದ ಒಂದು ಪ್ರವಾದನಾತ್ಮಕವಾದಂತ ಒಂದು ಘೋಷಣೆ ಈ ರೀತಿಯಾಗಿದೆ. The best days, the best part of your life, the best things are ahead. You are moving towards it. ನಿಮ್ಮ ಜೀವಿತದಲ್ಲಿ ಅತಿ ಉತ್ತಮವಾಗಿರುವಂಥ ಕಾರ್ಯಗಳು, ಅತಿ ಉತ್ತಮವಾಗಿರುವಂಥ ಸಮಯ, ಅತಿ ಉತ್ತಮವಾಗಿರುವಂಥ ಆಶೀರ್ವಾದಗಳು ನಿಮ್ಮ ಮುಂಭಾಗದಲ್ಲಿದೆ. ನೀವು ಆ ಕಡೆಗೆ ಸಾಗುತ್ತಾ ಹೋಗಬೇಕು. Right? Amen. Righteous path is not getting darker and darker, it is getting brighter and brighter. ನೀತಿವಂತನ ಮಾರ್ಗವು ಕತ್ತಲಿಂದ ಕತ್ತಲಿಗೆ ಹೋಗುವಂತದ್ದಲ್ಲ, ಅದು ಯಾವಾಗಲೂ ಪ್ರಕಾಶದಿಂದ ಪ್ರಕಾಶಕ್ಕೆ ಹೋಗುವಂತದ್ದಾಗಿದೆ. So beloved people of God, you don't have to agree anything that comes to your mind negatively, that your days are getting darker. No, the days are getting difficult. No, you are getting into the brighter season, brighter days, in a brighter opportunities again. ದೇವ ಜನರೇ, ನೀವೆಂದಿಗೂ ತಪ್ಪಾದಂಥ ರೀತಿಯಲ್ಲಿ ಆಲೋಚಿಸುವಂಥ ಆಲೋಚನೆಗಳಿಗೆ ನಿಮ್ಮ ಮನಸ್ಸನ್ನು ಬಿಟ್ಟು ಕೊಡಬಾರದು. ನಮ್ಮ ಜೀವಿತ ಇನ್ನೂ ಕತ್ತಲೆಯಿಂದ ಕತ್ತಲಿಗೆ, ಕಠಿಣವಾದಂಥ ಪರಿಸ್ಥಿತಿಯಿಂದ ಇನ್ನೂ ಕಠಿಣವಾದಂಥ ಪರಿಸ್ಥಿತಿಗೆ, ನಿರಾಶಾದಾಯಕವಾದ ಪರಿಸ್ಥಿತಿಯಿಂದ ಇನ್ನೂ ನಿರಾಶಾದಾಯಕವಾದ ಪರಿಸ್ಥಿತಿಗೆ ಹೋಗುತ್ತದೆ ಎಂಬುದಾಗಿ ಖಂಡಿತವಾಗಿಯೂ ಇಲ್ಲ. ನಮ್ಮ ಜೀವಿತ ಪ್ರಕಾಶಮಾನದಿಂದ ಇನ್ನೂ ಪ್ರಕಾಶಕ್ಕೆ, ಬಿಡುಗಡೆಯಿಂದ ಇನ್ನೂ ಬಿಡುಗಡೆಗೆ, ಆಶೀರ್ವಾದ ಇನ್ನೂ ಆಶೀರ್ವಾದಕ್ಕೆ ಸಾಗಿ ಹೋಗುವಂತದ್ದಾಗಿದೆ. Amen. Somebody say amen. Amen. Hallelujah. 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 See, when God gives a picture about a righteous in the Bible, ದೇವರು ನೀತಿವಂತರನ್ನ ಕುರಿತಾಗಿ ಒಂದು ಚಿತ್ರಣವನ್ನ ಕೊಡುವಾಗ, he is not a person who never falls. ಆತನು ಬಿದ್ದು ಹೋಗದೇ ಇರುವಂತ ವ್ಯಕ್ತಿಯಾಗಿ ಅಲ್ಲಿ ಹೇಳಲ್ಪಟ್ಟಿಲ್ಲ. But he is a person who keeps walking with God. ಆದರೆ ಆತನು ದೇವರ ಜೊತೆಯಲ್ಲಿ ನಡೆಯುವಂತ ವ್ಯಕ್ತಿಯಾಗಿ ಚಿತ್ರಿಸಲ್ಪಟ್ಟಿದೆ. Amen. Amen. So somebody falls, but again, no, they are coming back to their original position, standing right before God and walking with God. That's what God expects. ಯಾರಾದರೂ ಬೀಳುವುದಾದ್ರೆ ನಂತರವಾಗಿ ಅವರು ಮೇಲಕ್ಕೆದ್ದು ತಾನು ಮತ್ತೆ ಎಲ್ಲಿರಬೇಕಾಗಿತ್ತು ಆ ಸ್ಥಳದಲ್ಲಿ ಬಂದು ದೇವರ ಕೈಗಳನ್ನು ಹಿಡಿದುಕೊಂಡು ನಡೆಯುವನಾಗಿರುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರು ಅದನ್ನೇ ನಮ್ಮಿಂದ ಎದುರು ನೋಡುವನಾಗಿದ್ದಾನೆ. Amen. Amen. So how many of you believe that you have been washed by the blood of Jesus? ನಿಮ್ಮಲ್ಲಿ ಎಷ್ಟು ಜನರು ನಂಬುತ್ತೀರಿ ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ ಎಂಬುದಾಗಿ? Come on, say after me, I have been washed by the blood of Jesus. ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳ್ರಿ. Amen. Amen. So you tell me, is there anything costlier than the blood of Jesus? ಈ ಲೋಕದಲ್ಲಿ ಯೇಸುವಿನ ರಕ್ತಕ್ಕಿಂತಲೂ ಅಮೂಲ್ಯವಾಗಿರುವಂಥದ್ದು, ಬೆಲೆಯುಳ್ಳದ್ದು ಯಾವುದಾದ್ರೂ ಇದೆಯಾ?
இருந்தால் இப்பொழுதே சொல்ல கடவர்கள், இல்லை என்றால் எப்பொழுதும் சொல்லாதிருக்க கடவர்கள். ಇರುವುದಾದ್ರೆ ಈಗಲೇ ಹೇಳಿರಿ, ನಂತರ ಏನನ್ನು ಹೇಳದೇ ಇರ್ರಿ. Is there anything costlier than the blood of Jesus? ಯೇಸುವಿನ ರಕ್ತಕ್ಕಿಂತ ಬೆಲೆಯುಳ್ಳದ್ದು ಯಾವುದಾದ್ರೂ ಈ ಲೋಕದಲ್ಲಿ ಇದೆಯಾ? Come on, shout no. ಇಲ್ಲ ಎಂಬುದಾಗಿ No. ಜೋರಾಗಿ ಹೇಳ್ರಿ, ಇಲ್ಲ. Amen. ಆಮೆನ್. So you and I have been bought by this praise, the blood of Jesus. ನೀವು ನಾನು ಈ ಒಂದು ಯೇಸು ಕ್ರಿಸ್ತನ ರಕ್ತ ಎಂಬುದಾಗಿ ಹೇಳುವಂತ ಆ ಬೆಲೆಗೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೇವೆ. Hallelujah. ಆಮೆನ್. Hallelujah. ಹಲ್ಲೆಲೂಯಾ. So God loves us. God has a purpose in our lives. God has not done yet with us. ದೇವರು ನಮ್ಮನ್ನ ಆತ ನಮ್ಮನ್ನ ಪ್ರೀತಿಸಿದ್ದಾನೆ, ಆತ ನಮ್ಮನ್ನ ಒಂದು ಉದ್ದೇಶವುಳ್ಳವರಾಗಿಯೇ ನೋಡಿದ್ದಾನೆ, ಆತ ನಮ್ಮ ಜೀವಿತದಲ್ಲಿ ಎಲ್ಲವನ್ನ ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. You are a righteous person. ನೀವು ನೀತಿವಂತರಾದವರಾಗಿದ್ದೀರಿ. Not because what you are or what you do, but because of Jesus, who he is and what he has done for you. ನೀವು ಯಾರಾಗಿದ್ದೀರಿ ಅಥವಾ ನೀವು ಏನನ್ನ ಮಾಡಿದ್ದೀರಿ ಅನ್ನೋದರ ನಿಮಿತ್ತವಾಗಿ ಅಲ್ಲ, ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಮತ್ತು ಆತ ನಮಗೋಸ್ಕರವಾಗಿ ಏನನ್ನು ಮಾಡಿದ್ದಾನೆ ಅನ್ನುವುದರ ನಿಮಿತ್ತವಾಗಿಯೇ ನಾವು ನೀತಿವಂತರಾಗಿದ್ದೇವೆ. Amen. ಆಮೆನ್. Okay, let's just get into the next part, right? We will see 5 characteristics of the path of righteous today. ನೀತಿವಂತನ ಮಾರ್ಗದಲ್ಲಿ ಇರುವಂತ 5 ವಿಶೇಷತೆಗಳನ್ನು ಕುರಿತು ನಾವು ಈ ದಿವಸದಲ್ಲಿ ನೋಡಲಿಕ್ಕಿದ್ದೇವೆ. Okay, we will learn today 5 characteristics of the path of righteous. ನೀತಿವಂತರ ಮಾರ್ಗವನ್ನು ಕುರಿತಾಗಿರುವಂತ 5 ವಿಶೇಷವಾದಂತ ಸ್ವಭಾವಗಳನ್ನು ನಾವು ನೋಡಲಿಕ್ಕಿದ್ದೇವೆ. What is this path of righteous? Number 1, it is a path of direction. ಈ ನೀತಿವಂತನ ಮಾರ್ಗ ಅದೇನದು ವಿಶೇಷತೆ ಎಂಬುದಾಗಿ ನೋಡುವುದಾದ್ರೆ, ಮೊದಲನೇದಾಗಿ ಅದು ದಿಕ್ಕನ್ನ ತೋರಿಸುವಂತ ಮಾರ್ಗವಾಗಿದೆ. A path of direction. ದಿಕ್ಕನ್ನ ತೋರಿಸುವಂತ ಮಾರ್ಗ. Okay, as we have read in 4:18 of Proverbs, the path of the righteous is like the light of dawn. ನಾವೀಗಾಗಲೇ ಜ್ಞಾನೋಕ್ತಿಗಳು 4:18 ಓದಿದ ರೀತಿಯಲ್ಲಿ ನೀತಿವಂತರ ಮಾರ್ಗವು ಎಂಬುದಾಗಿ ಬರೆಯಲ್ಪಟ್ಟಿದೆ. Amen. Amen. So the path speaks about direction. ಈ ಮಾರ್ಗ ಅನ್ನುವುದು ದಿಕ್ಕನ್ನ ಕುರಿತು ಸೂಚಿಸುವಂತದ್ದಾಗಿದೆ. Amen. So one of the greatest blessings for God's people, ದೇವ ಜನರಿಗಿರುವಂತ ಒಂದು ದೊಡ್ಡ ಆಶೀರ್ವಾದ, right, understanding God's ways and getting the way direction from God and moving towards it. ದೇವರ ಮಾರ್ಗವನ್ನ ಸರಿಯಾಗಿ ಗ್ರಹಿಸಿಕೊಂಡವರಾಗಿ ದೇವರ ಚಿತ್ತಕ್ಕನುಸಾರವಾದಂತ ಮಾರ್ಗದಲ್ಲಿ ಮುಂದುವರಿಯುವುದು. Amen. Amen. So as you get the direction, it's getting brighter and brighter as you move, as you keep walking. ನೀವು ಮಾರ್ಗದರ್ಶನವನ್ನ ಹೊಂದುತ್ತಾ ನೀವು ಮುಂದೆ ಸಾಗುತ್ತಾ ಇರುವಾಗ ದೇವರ ಬೆಳಗುವ ಮಾರ್ಗದಲ್ಲಿ ಪ್ರಕಾಶಿಸುತ್ತಾ ಇರುತ್ತದೆ. Amen. It is not the secular education that gives us the direction. ಈ ಲೋಕದಲ್ಲಿ ನಾವು ಕಲಿಯುವಂತ ವಿದ್ಯಾಭ್ಯಾಸವು ನಮಗೆ ಮಾರ್ಗದರ್ಶನವನ್ನು ಮಾಡುವುದಿಲ್ಲ. Right? Sometimes people are successful in the sight of society. ಸಮಾಜದ ದೃಷ್ಟಿಯಲ್ಲಿ ಕೆಲವು ವ್ಯಕ್ತಿಗಳು ಬಹಳ ಯಶಸ್ವಿಯಾದವರಾಗಿ ಕಾಣಿಸಲ್ಪಡುತ್ತಾರೆ. They feel empty inside. ಆದರೆ ಅವರ ಒಳಭಾಗದಲ್ಲಿ ಅವರು ಖಾಲಿಯಾಗಿರುವ ಹಾಗೆ ಅವರಿಗೆ ಅನಿಸುತ್ತದೆ. Right? People are so busy. ಜನರು ಅನೇಕ ಕಾರ್ಯಗಳಲ್ಲಿ ತತ್ಪರರಾಗಿರ್ತಾರೆ. Busy in making money. ಪುರುಸೊತ್ತಿಲ್ಲದೆ ಹಣವನ್ನ ಸಂಪಾದಿಸುತ್ತಾ ಇರುತ್ತಾರೆ. But they are lost, completely lost. ಆದರೆ ಅವರ ಜೀವಿತದಲ್ಲಿ ಏನನ್ನೋ ಕಳೆದುಕೊಂಡವರ ಹಾಗಿರುತ್ತಾರೆ. But we talk about the righteous here, the people who are standing right before God. ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಿ ನಿಂತಿರುವಂತ ನೀತಿವಂತರನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. They are different and they have the promise. They get the direction from God so that they will walk in the ways that God shows us. ಅವರು ವ್ಯತ್ಯಾಸವುಳ್ಳವರಾಗಿದ್ದಾರೆ. ಅವರು ದೇವರ ಬಳಿಯಿಂದ ಮಾರ್ಗದರ್ಶನವನ್ನು ಹೊಂದಿಕೊಳ್ಳುತ್ತಾರೆ. ಅವರು ಸರಿಯಾದ ಮಾರ್ಗದಲ್ಲಿ ಮುಂದುವರಿಯುವಂತ ಜನರಾಗಿರುತ್ತಾರೆ. Amen. ಆಮೆನ್. Are you with me? ನೀವು ನನ್ನೊಟ್ಟಿಗಿದ್ದೀರಾ? Hallelujah. Hallelujah. How blessed it is to get the direction from God. ದೇವರ ಬಳಿಯಿಂದ ಮಾರ್ಗದರ್ಶನವನ್ನು ಹೊಂದಿಕೊಳ್ಳುವಂತದ್ದು ಎಂತಹ ಆಶೀರ್ವಾದಕರವಾದಂತ ಕಾರ್ಯ. It's beautiful when we read from Psalm 119 verse 105. ಕೀರ್ತನೆಗಳು 119 105ರಲ್ಲಿ ನಾವು ಓದುವಂತ ವಾಕ್ಯ ಎಷ್ಟು ಸುಂದರವಾಗಿದೆ. Your word is a lamp to my feet and a light to my path. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. Hallelujah. Hallelujah. Praise God. Amen. So we have to understand one thing. ನಾವು ಒಂದು ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. God doesn't show us always the entire picture.
ದೇವರು ನಮಗೆ ಯಾವಾಗಲೂ ಪೂರ್ಣ ಚಿತ್ರಣವನ್ನ ತೋರಿಸುವುದಿಲ್ಲ. He directs us for the next step. ಆತನು ನಮಗೆ ಮುಂದಿನ ಹಂತಕ್ಕೆ ಹೋಗುವುದಕ್ಕೆ He ಮಾರ್ಗದರ್ಶಿಸುತ್ತಾನೆ. shows the light. He shows the direction for the next step. ಆತನು ಮುಂದಿನ ಹೆಜ್ಜೆ ಇಡುವುದಕ್ಕೆ ಬೇಕಾಗಿರುವಷ್ಟು ಬೆಳಕನ್ನ ನಮಗೆ ತೋರಿಸುತ್ತಾನೆ. When you ride a two-wheeler or when you drive a car, ನೀವು ಒಂದು during the dark time, you just have the headlights. ಕತ್ತಲಿನ ಸಮಯದಲ್ಲಿ ನೀವು ದ್ವಿಚಕ್ರ ವಾಹನವನ್ನು ಅಥವಾ ಕಾರನ್ನು ಓಡಿಸಿಕೊಂಡು ಹೋಗುವಾಗ ನಿಮಗೆ ಮಾರ್ಗದರ್ಶಿಸುವುದಕ್ಕೆ ಮುಂಭಾಗದಲ್ಲಿ ಒಂದು ಹೆಡ್ಲೈಟ್ ಇರುತ್ತದೆ. It doesn't gives you the direction or shows you the direction for miles together. For some distance, that's enough for you at the moment. You keep moving, then the direction keeps moving, the light keeps moving, you keep moving, the light keeps moving, you keep moving, the light keeps moving. ಆ ಒಂದು ಹೆಡ್ಲೈಟ್ ನಿಮಗೆ ಮೈಲುಗಟ್ಟಲೆ ದೂರದಲ್ಲಿರುವಂಥದ್ದನ್ನು ತೋರಿಸಿಕೊಡುವುದಿಲ್ಲ. ನಿಮ್ಮ ಸಮೀಪದಲ್ಲಿ ಸ್ವಲ್ಪ ದೂರದವರೆಗೆ ಬೇಕಾದಷ್ಟು ಬೆಳಕನ್ನು ಅದು ಬೀರುತ್ತದೆ. ನೀವು ಮುಂದುವರಿಯುತ್ತಾ ಇದ್ದ ಹಾಗೆ ಆ ಬೆಳಕು ಸಹ ನಿಮ್ಮ ಮುಂದೆ ಮುಂದೆ ಸಾಗುತ್ತಾ ನಿಮಗೆ ಮಾರ್ಗದರ್ಶನವನ್ನು ಮಾಡುವಂಥದ್ದಾಗಿರುತ್ತದೆ. Amen. Don't bother. No, don't just bother about the things that you do not see. Right? But what you see, the direction that you have, the light that you have, walk in that. ಆದ್ರಿಂದ ನಿಮಗೆ ಕಾಣಿಸದೇ ಇರುವಂತಹ ಸಂಗತಿಗಳನ್ನು ಕುರಿತಾಗಿ ಬಹಳವಾಗಿ ಚಿಂತಿಸುತ್ತಾ ಬಳಲಿ ಹೋಗಬೇಡ್ರಿ. ಆದ್ರೆ ನಿಮಗೆ ಎಷ್ಟರ ಮಟ್ಟಿಗೆ ಬೆಳಕು ತೋರಿಸಲ್ಪಟ್ಟಿದೆಯೋ, ಯಾವುದೆಲ್ಲ ಕಾರ್ಯಗಳು ನಿಮಗೆ ತಿಳಿಸಲ್ಪಟ್ಟಿದೆಯೋ ಆ ಮಾರ್ಗದಲ್ಲಿ ಮುಂದುವರಿಯುತ್ತಾ ಇರಿ. Amen. Amen. So many of us just like, if God gives the total plan for the next 10 years before us, we will be so happy, but God doesn't do that. ನಮ್ಮಲ್ಲಿ ಅನೇಕರು ಹೀಗೆ ಯೋಚಿಸುತ್ತೇವೆ, ಮುಂದಿನ 10 ವರ್ಷಗಳಿಗೆ ಏನಾಗುತ್ತದೆ ಎಂಬುದಾಗಿ ದೇವರು ನನಗೆ ತೋರಿಸಿಕೊಟ್ಟು ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿರುತ್ತದೆ ಎಂಬುದಾಗಿ. ಆದರೆ ದೇವರು ಎಂದಿಗೂ ನಮಗೆ ಆ ರೀತಿಯಾಗಿ ತೋರಿಸುವುದಿಲ್ಲ. Right? First you have to trust God for every step. ಮೊದಲನೇದಾಗಿ ನೀವು ಪ್ರತಿಯೊಂದು ಹೆಜ್ಜೆಗೂ ದೇವರ ಮೇಲೆ ಭರವಸೆ ಇಡಬೇಕಾಗುತ್ತದೆ. Abraham did not know his destination when he just obeyed the call of God. ಅಬ್ರಹಾಮನು ದೇವರ ಆ ಕರೆಗೆ ವಿಧೇಯನಾಗುವಾಗ ಆತನು ತಾನು ಎಲ್ಲಿ ಹೋಗಿ ತಲುಪುತ್ತೇನೆಂಬುದಾಗಿ ಆತನಿಗೆ ಗೊತ್ತಿರಲಿಲ್ಲ. But he is the father of faith. ಆದರೆ ಆತನು ನಂಬಿಗಸ್ತರ ತಂದೆ. He just trusted God. ಆತನು ದೇವರ ಮೇಲೆ ನಂಬಿಕೆ ಇಟ್ಟ. And he moved in the direction that he could see as the Lord led him. ದೇವರು ಅವನಿಗೆ ಎಷ್ಟು ಮಾರ್ಗವನ್ನ ತೋರಿಸಿದನೋ, ಯಾವ ದಿಕ್ಕಿನಲ್ಲಿ ಹೋಗುವುದಕ್ಕೆ ತೋರಿಸಿದನೋ ಆ ದಿಕ್ಕಿನಲ್ಲಿ ಅವನು ಸಾಗುತ್ತಾ ಹೋದ. Praise God. ಕರ್ತನಿಗೆ ಸ್ತೋತ್ರ. Hallelujah. Hallelujah. Turn to somebody and say, keep moving. ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ಮುಂದುವರಿಯುತ್ತಾ ಹೋಗಿ. Keep moving. ಮುಂದುವರಿಯುತ್ತಾ ಹೋಗಿ. Keep moving. ಮುಂದುವರಿಯುತ್ತಾ ಹೋಗಿ. Just imagine. ಸ್ವಲ್ಪ ಹೀಗೆ ಕಲ್ಪನೆ ಮಾಡಿಕೊಳ್ಳ್ರಿ. Right, I'm in a car. ನಾನೊಂದು ಕಾರ್ನಲ್ಲಿ ಕೂತಿದ್ದೇನೆ. In the night time. ರಾತ್ರಿಯ ಸಮಯದಲ್ಲಿ. It's in the dark road. ಆ ಕತ್ತಲಾಗಿರುವಂತ ರಸ್ತೆ. I switched on the headlight. ನಾನು ಹೆಡ್ಲೈಟ್ ಅನ್ನು ಆನ್ ಮಾಡುತ್ತೇನೆ. And beyond that light there is a darkness. ಆ ಬೆಳಕಿನ ಆಚೆಗೆ ಒಂದು ಕತ್ತಲಾದ ಒಂದು ವಾತಾವರಣ ಇರುತ್ತದೆ. If I keep saying, I don't know what is there, it's so dark, it's so dark, how I can go, how I can move further, if I say, I am a fool. ಆ ದೂರದಲ್ಲಿ ಕಾಣಿಸುವಂತ ಕತ್ತಲನ್ನು ನೋಡಿ, ಅಯ್ಯೋ ಅಲ್ಲಿ ತುಂಬಾ ಕತ್ತಲಿದೆ, ನಾನು ಹೇಗೆ ಮುಂದೆ ಹೋಗಲಿ, ನಾನು ಹೇಗೆ ಮುಂದೆ ಹೋಗಲಿ ಎಂಬುದಾಗಿ ಯೋಚಿಸುತ್ತಾ ನಾನು ಕುಳಿತಿರುವುದಾದ್ರೆ ನಾನೊಬ್ಬ ಮೂರ್ಖನಾಗಿರುತ್ತೇನೆ. Amen. Amen. When I say I am a fool, these girls are nodding their head like this. ನನ್ನನ್ನು ಮೂರ್ಖ ಎಂಬುದಾಗಿ ಹೇಳುವಾಗ ಮುಂದೆ ಇರುವಂತವರು ಇಲ್ಲ ಎಂಬುದಾಗಿ ತಲೆ ಆಡಿಸ್ತಾ ಇದ್ದಾರೆ. You are waiting for this opportunity. ಈ ಒಂದು ಅವಕಾಶಕ್ಕೋಸ್ಕರವಾಗಿ ಕಾಯ್ತಾ ಇದ್ದೀರಾ? Okay. Anyway, good to have you, Pavitra, after a long time. Amen. See, we are not bothering about the dark which we are not able to decode. ನಮ್ಮಿಂದ ಅರ್ಥ ಮಾಡಿಕೊಳ್ಳಲಿಕ್ಕಾಗದೇ ಇರುವಂತಹ ಕತ್ತಲನ್ನ ಕುರಿತಾಗಿ ನಾವು ಚಿಂತಿಸುವವರಲ್ಲ. So today what we need to do is trust God. The little light that you have, the little distance that you are able to see, keep moving by trusting God. ಆದರೆ ಈ ದಿವಸದಲ್ಲಿ ನಾವು ಏನನ್ನ ಮಾಡಬೇಕಾಗಿದೆ ಎಂದರೆ, ನಮ್ಮ ಮುಂದೆ ಕಾಣಿಸುತ್ತಿರುವಂತಹ ಆ ಸ್ವಲ್ಪ ಬೆಳಕು, ಆ ಸ್ವಲ್ಪ ಬೆಳಕಿನ ಮೂಲಕವಾಗಿ ಕಾಣಿಸುವಂತಹ ಸ್ವಲ್ಪ ಮಾರ್ಗ, ಆ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಯುತ್ತಾ ಹೋಗಬೇಕು. Amen. Amen. So every distance that you cover, that also will give you an assurance
The Lord directed you until that point, and He is going to lead you further. ನೀವು ದಾಟಿ ಹೋಗುವಂತ ಪ್ರತಿಯೊಂದು ದೂರವೂ ಸಹ ದೇವರು ನಿಮ್ಮನ್ನ ನಡೆಸುತ್ತಾ ಇದ್ದಾನೆ, ದೇವರು ನಿಮ್ಮನ್ನ ಮಾರ್ಗದರ್ಶಿಸುತ್ತಾ ಇದ್ದಾನೆ ಎಂಬುದಾಗಿ ಭರವಸೆಯನ್ನು ಕೊಡುವಂತದ್ದಾಗಿರುತ್ತದೆ. Amen. ಆಮೆನ್. So I want to send this direct word to some people here in the house this morning. ಈ ಬೆಳಗಿನ ಸಮಯದಲ್ಲಿ ಇಲ್ಲಿರುವಂತಹ ಕೆಲವರಿಗೆ ನಾನು ನೇರವಾಗಿ ಈ ಮಾತುಗಳನ್ನು ಹೇಳುತ್ತಾ ಇದ್ದೇನೆ. See, God is saying to you, obey what I already showed you. ದೇವರು ನಿಮ್ಮನ್ನ ನೋಡಿ ಹೇಳುತ್ತಾ ಇದ್ದಾನೆ, ಈಗಾಗಲೇ ನಿಮಗೆ ಯಾವುದನ್ನು ನಾನು ತಿಳಿಸಿದ್ದೇನೋ ಆ ವಿಷಯದಲ್ಲಿ ನೀವು ವಿಧೇಯರಾಗಿರಿ. Obey, I already showed you. ಈಗ ನಿಮಗೆ ತೋರಿಸಲ್ಪಟ್ಟಿರುವಂತಹ ವಿಷಯಗಳಲ್ಲಿ ನೀವು ವಿಧೇಯರಾಗಿರಿ. Right? What God has already showed you, please obey. That's what God is expecting us to do. ಈ ದಿವಸದಲ್ಲಿ ದೇವರು ನಿಮಗೆ ಏನು ಮಾಡಬೇಕೆಂಬುದಾಗಿ ಈಗಾಗಲೇ ನಿಮಗೆ ತೋರಿಸಿಕೊಟ್ಟಿದ್ದಾನೋ ಆ ವಿಷಯಗಳಲ್ಲಿ ನೀವು ಆತನಿಗೆ ವಿಧೇಯರಾಗಿರಿ. Amen. ಆಮೆನ್. The direction takes us to the destination. ಮಾರ್ಗದರ್ಶನ ಅನ್ನುವುದು ನಮ್ಮನ್ನ ಸರಿಯಾದ ಗಮ್ಯ ಸ್ಥಾನಕ್ಕೆ ತಲುಪಿಸುವಂತದ್ದಾಗಿರುತ್ತದೆ. So we may not see the destination, right, in the physical realm. ನಮ್ಮ ಕಣ್ಣಿಗೆ ಕಾಣಿಸುವಂತ ಈ ನಮ್ಮ ದೃಷ್ಟಿಯಲ್ಲಿ ನಾವು ಗಮ್ಯ ಸ್ಥಾನವನ್ನ ನೋಡದೇ ಇರಬಹುದು. But as you take a journey on the road, ಆದರೆ ನೀವು ಮಾರ್ಗದಲ್ಲಿ ಒಂದು ಪ್ರಯಾಣವಾಗಿ ಹೋಗುವಾಗ, no, every milestone, every signboard, no, every GPS direction takes you towards the destination that you want to reach. ಅಲ್ಲಿರುವಂತ ಎಲ್ಲ ಮೈಲಿಕಲ್ಲುಗಳು, ಅಲ್ಲಿರುವಂತ ನಿರ್ದೇಶನದ ಎಲ್ಲ ಬೋರ್ಡ್ಗಳು ಹಾಗೂ GPS ನ ಮಾರ್ಗದರ್ಶನ ಎಲ್ಲವೂ ನೀವು ಸರಿಯಾದ ಮಾರ್ಗದಲ್ಲಿ ಇದ್ದೀರಿ ಎಂಬುದಾಗಿ ನಿಮಗೆ ಭರವಸೆಯನ್ನು ಕೊಡುವಂತದ್ದಾಗಿರುತ್ತದೆ. So this is a path of direction. ಇದು ದೇವರ ಮಾರ್ಗದರ್ಶನದ ಒಂದು ಮಾರ್ಗವಾಗಿದೆ. Right? One thing we can just take it from the word of God. ದೇವರ ವಾಕ್ಯದಿಂದ ಒಂದು ಕಾರ್ಯವನ್ನು ತೆಗೆದುಕೊಳ್ಳಲು ನಾನು ಬಯಸುತ್ತೇನೆ. When you trust God for the little thing that we get a direction, surely God will direct us further. ನೀವು ಚಿಕ್ಕ ವಿಷಯಗಳಲ್ಲಿ ದೇವರು ತೋರಿಸುವಂತ ಮಾರ್ಗದರ್ಶನಕ್ಕೆ ವಿಧೇಯರಾಗುವಾಗ ಆತ ನಿಮಗೆ ಮುಂದುವರೆದು ಮಾರ್ಗದರ್ಶಿಸುವನಾಗಿರುತ್ತಾನೆ. You have a little light, walk in that light, God will show more light. ನಿಮಗೆ ಸ್ವಲ್ಪ ಬೆಳಕು ಕಾಣಿಸುತ್ತಿರುವುದಾದ್ರೆ ಆ ಬೆಳಕಿನಲ್ಲಿ ನೀವು ನಡೆಯುವಾಗ ಆತ ನಿಮಗೆ ಹೆಚ್ಚಿನ ಬೆಳಕನ್ನು ತೋರಿಸುವನಾಗಿರುತ್ತಾನೆ. Praise the Lord. ಕರ್ತನಿಗೆ ಸ್ತೋತ್ರ. Hallelujah. Hallelujah. Secondly, ಎರಡನೇದಾಗಿ the path of righteousness is a path of growth. ಈ ನೀತಿವಂತನ ಮಾರ್ಗ ಎಂಬುದಾಗಿ ಹೇಳುವಂತದ್ದು ಬೆಳವಣಿಗೆಯ ಮಾರ್ಗವಾಗಿದೆ. Amen. ಆಮೆನ್. The first one was direction. ಮೊದಲನೇದು ಮಾರ್ಗದರ್ಶನ. The second one is growth. ಎರಡನೇದು ಬೆಳವಣಿಗೆ. The path of growth. ಬೆಳವಣಿಗೆಯ ಮಾರ್ಗ. We read in that verse 4:18 Proverbs, it shines brighter and brighter. ಜ್ಞಾನೋಕ್ತಿಗಳು 4:18 ನಾವು ನೋಡಿದ್ವಿ, ಆ ಬೆಳಕು ಹೆಚ್ಚುತ್ತಾ ಬರುವಂತದ್ದಾಗಿದೆ ಅಥವಾ ಪ್ರಕಾಶತೆಯಿಂದ ಪ್ರಕಾಶತೆಗೆ. Brighter and brighter. Notice that progression. ಅಲ್ಲಿ ನೋಡುವಾಗ ಅಲ್ಲಿ ಮುಂದುವರಿಕೆಯನ್ನು ನೋಡ್ರಿ, ಪ್ರಕಾಶದಿಂದ ಪ್ರಕಾಶಕ್ಕೆ. It's not in one place, or it is not stagnant. It is getting brighter and brighter. So it is a progressive in nature. ಇದು ನಿಂತ ನೀರಿನ ಹಾಗೆ ಇರುವಂತ ಸ್ಥಿತಿಯಲ್ಲೇ ಇರುವಂತದ್ದಲ್ಲ, ಅದು ಮುಂದುವರಿಯುತ್ತಾ ಹೋಗುವಂತದ್ದು. Amen. ಆಮೆನ್. Believe me, God doesn't want his people to be stagnant. ದೇವರು ತನ್ನ ಜನರು ಎಂದಿಗೂ ನಿಂತ ನೀರಾಗಬಾರದೆಂಬುದಾಗಿ ಆತನು ಬಯಸುತ್ತಾನೆ. He will always lead us further. ಆತನು ಯಾವಾಗಲೂ ನಮ್ಮನ್ನ ಮುಂದಿನ ಹಂತಕ್ಕೆ ನಡೆಸುವನಾಗಿದ್ದಾನೆ. Praise God. ಕರ್ತನಿಗೆ ಸ್ತೋತ್ರ. Hallelujah. Hallelujah. Spiritually, ಆತ್ಮಿಕವಾಗಿ, and also in all aspects, God will take us into the next level. It will get brighter and brighter. ನಮ್ಮನ್ನು ಎಲ್ಲಾ ವಿಷಯದಲ್ಲಿ ಪ್ರಕಾಶದಿಂದ ಪ್ರಕಾಶಮಾನವಾಗಿ ಹೋಗುವುದಕ್ಕೋಸ್ಕರವಾಗಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಮ್ಮನ್ನು ಮುಂದುವರೆದು ನಡೆಸುತ್ತಲೇ ಇರುತ್ತಾನೆ. Peter the apostle writes in his epistle, 2 Peter chapter 3 verse 18. ಅಪೊಸ್ತಲನಾದಂತ ಪೇತ್ರನು 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯುತ್ತಾನೆ, Grow in the grace and knowledge of our Lord and Savior Jesus Christ. ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಅಭಿವೃದ್ಧಿ ಹೊಂದಿರಿ ಎಂಬುದಾಗಿ So he says grow. ಬೆಳೆಯಿರಿ. Right? So this is another concept that kingdom values brings into our spirit. We have to keep moving,
keep growing. ದೇವರ ರಾಜ್ಯದ ಮೌಲ್ಯಗಳು ನಮ್ಮ ಹೃದಯದಲ್ಲಿ ತಿಳಿಸುವಂತ ಇನ್ನೊಂದು ಮಾತೇನೆಂದರೆ ನಾವು ಮುಂದುವರಿಯುತ್ತಲೇ ಇರಬೇಕು, ನಾವು ಬೆಳೆಯುತ್ತಲೇ ಇರಬೇಕೆಂಬುದಾಗಿ. Hallelujah. Hallelujah. It's not a getting into perfection overnight, but it is a continuous, consistent growth. ಒಂದೇ ಒಂದು ರಾತ್ರಿಯಲ್ಲಿ ಸಂಪೂರ್ಣತೆಯನ್ನು ಹೊಂದುವುದಲ್ಲ, ಇದು ಸತತವಾಗಿ ಮುಂದುವರಿಯುತ್ತಾ ಬೆಳೆಯುತ್ತಾ ಹೋಗುವುದು. Amen. You just keep it in your mind from dawn to the daylight. It's getting brighter and brighter. It talks about the progression. It talks about moving ahead. ಬೆಳಕಿನಿಂದ ಮಧ್ಯಾಹ್ನದ ಬೆಳಕಿನವರೆಗೆ ಹೆಚ್ಚುತ್ತಾ ಬರುವುದು ಅಥವಾ ಪ್ರಕಾಶದಿಂದ ಪ್ರಕಾಶಕ್ಕೆ ಅಂತ ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾದಂತ ಒಂದು ಕಾರ್ಯವೇನೆಂದರೆ ಮುಂದುವರಿಯುತ್ತಾ ಬೆಳೆಯುತ್ತಾ ಹೋಗುವುದು. Amen. Amen. Okay. Just tell me. The morning 6 o'clock we will keep it as a dawn. ಬೆಳಿಗ್ಗೆ 6 ಗಂಟೆಗೆ ಇದು ಮುಂಜಾನೆ ಅಥವಾ ಬೆಳಕು ಹರಿಯುವ ಸಮಯ ಎಂಬುದಾಗಿ ಅಂದುಕೊಳ್ಳೋಣ. When it becomes noon, ಮಧ್ಯಾಹ್ನ ಯಾವಾಗ ಆಗುತ್ತದೆ? As if I have asked a very deep question. ನಾನು ಅನ್ಕೊಳ್ತೇನೆ ಬಹಳ ಒಂದು ಕಠಿಣವಾದ ಪ್ರಶ್ನೆಯನ್ನ ಕೇಳಿದ್ದೇನೆ ಎಂಬುದಾಗಿ. Come on, tell me. ಹೇಳ್ರಿ, ಮಧ್ಯಾಹ್ನ ಎಷ್ಟು ಗಂಟೆಗೆ ಆಗುತ್ತೆ? So maybe around 12 o'clock we can say, 12 ಗಂಟೆ ಆಗಬಹುದು. Right? 12 o'clock. 12 ಗಂಟೆ. So it takes about 6 hours then. ಈ ಒಂದು ಅವಧಿ ಒಂದು 6 ಗಂಟೆಗಳ ಅವಧಿಯಾಗಿರುತ್ತದೆ. It is not happening 6 o'clock dawn, 6:01 is noon. 6 ಗಂಟೆಗೆ ಪ್ರಾರಂಭವಾದಂತಹ ಮುಂಜಾನೆ 6:01ಕ್ಕೆ ಮಧ್ಯಾಹ್ನವಾಗುವುದಿಲ್ಲ. Right? We are living in that instant, everything instant right now. We don't have a patience to wait. ಎಲ್ಲವನ್ನ ವೇಗವಾಗಿ ತಕ್ಷಣಕ್ಕೆ ಹೊಂದುವಂತ ಒಂದು ಕಾಲದಲ್ಲಿ ನಾವಿರುವುದರಿಂದ ಯಾವುದು ಸಹ ತಡವಾಗಿ ಆಗುವುದನ್ನು ನಾವು ಬಯಸುವುದಿಲ್ಲ. But here this path is gradual. ಆದರೆ ಈ ಒಂದು ಮಾರ್ಗ ಸತತವಾಗಿ ಮುಂದುವರಿಯುವಂತ ಮಾರ್ಗ. It is not stagnant. ಇದು ನಿಂತ ನೀರಲ್ಲ. But it is gradually taking us to the brighter and to the brighter and to the brighter. ಇದು ನಿಧಾನವಾಗಿ ಪ್ರಕಾಶದಿಂದ ಪ್ರಕಾಶಕ್ಕೆ ಪ್ರಕಾಶದಿಂದ ಪ್ರಕಾಶಕ್ಕೆ ಮುಂದುವರಿಯುವಂತದ್ದಾಗಿದೆ. But it is constant. Continuously it is taking place. ಆದರೆ ಇದು ಸತತವಾಗಿ ನಿರಂತರವಾಗಿ ನಡೆಯುತ್ತಲೇ ಇರುವಂತ ಒಂದು ಕಾರ್ಯವಾಗಿದೆ. This is the path of righteous. ಇದು ನೀತಿವಂತನ ಮಾರ್ಗ. Hallelujah. Hallelujah. Amen. 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 So you have to believe that your life is not getting darker, your life is getting brighter. ನಿಮ್ಮ because ಜೀವಿತ it is the promise of God. ನಿಮ್ಮ ಜೀವಿತ ಎಂದಿಗೂ ಕತ್ತಲೆಯಿಂದ ಕತ್ತಲೆಗೆ ಹೋಗುವುದಿಲ್ಲ, ಬೆಳಕಿನಿಂದ ಬೆಳಕಿಗೆ ಹೋಗುತ್ತದೆಂಬುದಾಗಿ ನೀವು ನಂಬಬೇಕು. ಯಾಕೆಂದರೆ ಇದು ದೇವರ ವಾಗ್ದಾನ. It's a gradual growth. ಇದು ಸತತವಾಗಿ ಉಂಟಾಗುವಂತ ಒಂದು ಬೆಳವಣಿಗೆ. It's a constant growth. ಇದು ನಿರಂತರವಾಗಿ ನಡೆಯುವಂತ ಬೆಳವಣಿಗೆ. Amen. So that's how Bible picturizes about a righteous. ಆದ್ದರಿಂದಲೇ ಈ ರೀತಿಯಾಗಿಯೇ ನೀತಿವಂತನನ್ನ ಕುರಿತು ಸತ್ಯವೇದದಲ್ಲಿ ಚಿತ್ರಿಸಲ್ಪಟ್ಟಿದೆ. Child grows slowly. ಆ ಮಗು ನಿಧಾನವಾಗಿ ಬೆಳೆಯುತ್ತದೆ. But there is a constant growth. ಆದರೆ ಸತತವಾದ ಬೆಳವಣಿಗೆ ಇರುತ್ತದೆ. Sometimes you may not see it every day, as you see. ಒಂದು ವೇಳೆ ನೀವು ಪ್ರತಿ ದಿನ ನಾವು ಅವರನ್ನು ನೋಡುವಾಗ ಆ ಬೆಳವಣಿಗೆಯನ್ನು ಗಮನಿಸುವುದಕ್ಕೆ ಸಾಧ್ಯವಾಗದೇ ಇರಬಹುದು. But suddenly somebody notices, oh, you have grown such like a tall boy. ಆದರೆ ದಿಢೀರಂತ ಯಾರೋ ನೋಡುವಾಗ ಹೇಳ್ತಾರೆ, ಓ ನೀನು ಇಷ್ಟೇ ಹತ್ರ ಬೆಳೆದು ಬಿಟ್ಟಿದ್ಯಾ. It's a constant growth. ಅದು ಸತತವಾಗಿ ನಡೆಯುವಂತ ಒಂದು ಬೆಳವಣಿಗೆ. It is not happening suddenly. ಅದು ದಿಢೀರ್ ಎಂಬುದಾಗಿ ನಡೆಯುವಂತದ್ದಲ್ಲ. So in the same manner, the spiritual life, right, and all the things that are related to a righteous person, it has a gradual growth. ಅದೇ ರೀತಿಯಲ್ಲಿಯೇ ನೀತಿವಂತನಿಗೆ ಸಂಬಂಧಿಸಿದ ಹಾಗೆ ಅದಾತ್ಮಿಕವಾದ ಕಾರ್ಯವಾಗಿರಲಿ ಯಾವ ವಿಷಯವಾಗಿರಲಿ ಇದು ದಿಢೀರ್ ಎಂಬುದಾಗಿ ಬೆಳವಣಿಗೆ ಆಗುವುದಿಲ್ಲ, ಸತತವಾಗಿ ನಡೆಯುವಂತ ಒಂದು ಕ್ರಿಯೆಯಾಗಿದೆ. Amen. Amen. So one thing we need to just think about, we may not be there where we want to be today. ಒಂದು ವೇಳೆ ನಾವು ಎಲ್ಲಿರಬೇಕಾಗಿತ್ತು ಆ ಸ್ಥಳದಲ್ಲಿ ಈ ದಿನ ಇಲ್ಲದೆ ಇರಬಹುದು. At the same time you are not there where you used to be there. ಒಂದು ವೇಳೆ ನೀವು ಇರಬೇಕಾದಂತ ಸ್ಥಳದಲ್ಲಿ ನೀವು ಈಗಾಗಲೇ ಇಲ್ಲದೆ ಇದ್ದೀರಿ. Do you agree with me? ನೀವು ನನ್ನೊಟ್ಟಿಗಿದ್ದೀರಾ? You got it? ಅರ್ಥವಾಯ್ತಾ? So many of us are not there in the place where we want to be actually, but realize we are not in the place where we used to be. That means there was a growth, there was a progression, there was a move. So we are
where we are today, it's because of the gradual growth. ಒಂದು ವೇಳೆ ನೀವು ಎಲ್ಲಿರಬೇಕಾಗಿತ್ತು ಅಲ್ಲಿ ಇಲ್ಲದೆ ಇದ್ದಿರಬಹುದು ಈ ದಿನ, ಆದರೆ ನೀವು ಯಾವ ಸ್ಥಳದಲ್ಲಿದ್ದೀರೋ ಆ ಸ್ಥಳದಲ್ಲಿ ನೀವು ಇಲ್ಲ. ಅದನ್ನು ಗಮನಿಸುವಾಗ ಚೆನ್ನಾಗಿ ತಿಳಿದುಕೊಳ್ಳ್ರಿ, ನಿಮ್ಮ ಜೀವಿತದಲ್ಲಿ ಒಂದು ಮುಂದುವರಿಕೆ ಉಂಟಾಗುತ್ತಾ ಇದೆ, ನೀವು ಮುಂದುವರಿಯುತ್ತಾ ಇದ್ದೀರಿ ಎಂಬುದಾಗಿ. So one of the examples in the Bible, Joseph. ಸತ್ಯವೇದದಲ್ಲಿ ನೋಡುವುದಾದ್ರೆ ಒಂದು ಉತ್ತಮವಾದ ಉದಾಹರಣೆ ಯೋಸೇಫ. This man had the dream, he had a call from God. ಆತನ ಬಳಿಯಲ್ಲಿ ಒಂದು ಕನಸಿತ್ತು, ದೇವರಿಂದ ಬಂದಂತ ಒಂದು ಕರೆಯುವಿಕೆ ಇತ್ತು. But he had to go through the process. ಆದರೆ ಆತನು ಒಂದು ಪ್ರಕ್ರಿಯೆಯಲ್ಲಿ ಹಾದು ಹೋಗಬೇಕಾಗಿತ್ತು. God developed him through the process for the destination. ದೇವರು ಆತನು ತಲುಪಬೇಕಾದಂತ ಆ ಗಮ್ಯ ಸ್ಥಾನಕ್ಕೆ ತಕ್ಕಂತೆ ಅವನನ್ನು ರೂಪಿಸುತ್ತಲೇ ಇದ್ದ. So there was a pit experience. Own brothers threw him into the pit. ಒಂದು ಒಣಗಿದ ಗುಂಡಿಯಲ್ಲಿ ಬೀಳಬೇಕಾದಂತ ಒಂದು ಸ್ಥಿತಿ, ತನ್ನ ಸ್ವಂತ ಸಹೋದರರಿಂದ ಅವನು ಒಣಗಿದಿಂದ ಆ ಗುಂಡಿಯಲ್ಲಿ ಹಾಕಲ್ಪಟ್ಟ. God saw that, God allowed it. ದೇವರು ಅದನ್ನು ನೋಡುತ್ತಿದ್ದರೂ ಸಹ ಅವನ ಜೀವಿತದಲ್ಲಿ ಅದನ್ನು ಅನುಮತಿ ಕೊಟ್ಟ. In his sovereign wisdom, he allowed that to happen. ಆತನ ಸಾರ್ವಭೌಮವಾಗಿರುವಂತಹ ತಿಳುವಳಿಕೆಗೆ ಅನುಸಾರವಾಗಿ ದೇವರೇ ಅದಕ್ಕೆ ಅನುಮತಿಯನ್ನು ಕೊಟ್ಟ. And false accusation in the Potiphar's house. ಪೋಟಿಫರನ ಮನೆಯಲ್ಲಿ ಸುಳ್ಳಾದಂತ ಅಪರಾಧ ಹೊರಿಸಲ್ಪಟ್ಟ. He went through that kind of shameful situation. ಆತನು ಬಹಳ ಅವಮಾನಕರವಾದಂತ ಒಂದು ಪರಿಸ್ಥಿತಿಯನ್ನು ದಾಟಿ ಬಂದ. But for some reason God allowed it. ಆದರೆ ಕೆಲವು ಕಾರಣಗಳಿಗಾಗಿ ದೇವರು ಅದನ್ನು ಅನುಮತಿ ಕೊಟ್ಟ. Because of that he ended up in the prison. ಅದರ ನಿಮಿತ್ತವಾಗಿ ಆತನು ಸೆರೆಮನೆಯಲ್ಲಿ ಬಂದು ತಲುಪಿದ. God allowed it. No, what a beautiful scripture. Joseph was sent to the prison, but God was with him. ಅಲ್ಲಿ ಒಂದು ಸುಂದರವಾದಂತ ವಾಕ್ಯ ಬರೆಯಲ್ಪಟ್ಟಿದೆ, ಯೋಸೇಫನ ಸೆರೆಮನೆಯಲ್ಲಿದ್ದ, ಆದರೆ ಯೋಸೇಫನ ಜೊತೆಯಲ್ಲಿ ದೇವರಿದ್ದ. Amen. Amen. Hallelujah. Hallelujah. No matter where we are put in, right? But if God is with us, we can survive at any point of time, wherever we are. ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನುವುದೊಂದು ವಿಷಯವೇ ಅಲ್ಲ, ನಾವಿರುವಂತಹ ಪರಿಸ್ಥಿತಿಯಲ್ಲಿ ದೇವರು ನಮ್ಮ ಸಂಗಡ ಇದ್ದಾನಾ ಅನ್ನುವುದೇ ವಿಷಯ. Hallelujah. Amen. But there was a day he was called to the palace from prison. ಆದರೆ ಒಂದು ದಿನ ಬಂತು, ಆ ದಿನ ಅವನು ಸೆರೆಮನೆಯಿಂದ ಅರಮನೆಗೆ ಕರೆಯಲ್ಪಟ್ಟ. Amen. Amen. All these days God was preparing him for that day. ಈ ಎಲ್ಲ ದಿವಸಗಳಲ್ಲಿ ಆ ದಿವಸಕ್ಕೋಸ್ಕರವಾಗಿ ಇವನನ್ನ ದೇವರು ಸಿದ್ಧಪಡಿಸುತ್ತಾ ಇದ್ದ. He could not see though the light beyond some distance, but the day came, he was called by a king to the palace. ಆತನು ದೂರದಲ್ಲಿರುವಂತಹ ಸಂಗತಿಗಳನ್ನು ನೋಡುವಷ್ಟು ಬೆಳಕನ್ನು ಆತನು ನೋಡಲಿಲ್ಲ, ಆದರೆ ತನ್ನ ಸಮೀಪದಲ್ಲಿದ್ದಂಥ ಬೆಳಕಿನಲ್ಲೇ ಆತನು ಸಂಚರಿಸುತ್ತಾ ಹೋಗಿ ದೂರ ಸ್ಥಳಕ್ಕೆ ಹೋಗಿ ತಲುಪಿದ. Amen. I believe every stage helped him to grow in maturity. ನಾನು ನಂಬುತ್ತೇನೆ ಆತನು ಹಾದು ಬಂದಂತ ಪ್ರತಿಯೊಂದು ಹಂತವು ಅವನನ್ನ ಪ್ರಬುದ್ಧತೆಗೆ ನಡೆಸಿತು. Every stage helped him to grow in wisdom. ಆತನು ಹಾದು ಬಂದಂತ ಪ್ರತಿಯೊಂದು ಮಾರ್ಗವು ಆತನು ಜ್ಞಾನಿ ಆಗುವಂತೆ ತಿಳುವಳಿಕೆ ಹೊಂದುವಂತೆ ಮಾಡಿತು. And he was there in the palace. ಅದ ನಂತರ ಆತನು ಅರಮನೆಯಲ್ಲಿದ್ದ. Hallelujah. ಹಲ್ಲೆಲೂಯಾ. Amen. ಆಮೆನ್. Everyone's path is unique. ಪ್ರತಿಯೊಬ್ಬರ ಮಾರ್ಗವು ಪ್ರತ್ಯೇಕವಾದದ್ದು. God did not lead every person like Joseph. ಪ್ರತಿಯೊಬ್ಬರನ್ನ ದೇವರು ಯೋಸೇಫನ ಹಾಗೆ ನಡೆಸುವುದಿಲ್ಲ. God led Moses in a different way. ದೇವರು ಮೋಶೆಯನ್ನ ಬೇರೆಯೇ ಒಂದು ಮಾರ್ಗದಲ್ಲಿ God led ನಡೆಸಿದ. Abraham in a different ದೇವರು way. ಅಬ್ರಹಾಮನ್ನ ಬೇರೆಯೇ ಆದ ಮಾರ್ಗದಲ್ಲಿ ನಡೆಸಿದ. So never compare your life with someone else and get discouraged. ಆದ್ರಿಂದ ನೀವು ನಿಮ್ಮ ಜೀವಿತವನ್ನ ಬೇರೆಯವರ ಜೀವಿತಕ್ಕೆ ಹೋಲಿಸಿ ನೋಡಿ ನಿರಾಶರಾಗಬೇಡ್ರಿ. The course of your life is in the hands of God. ನಿಮ್ಮ ಜೀವಿತದ ಅವಧಿ ದೇವರ ಕೈಗಳಲ್ಲಿದೆ. Amen. Amen. Hallelujah. Hallelujah. Praise God. ಕರ್ತನಿಗೆ ಸ್ತೋತ್ರ. So it's a word for somebody here. Don't compare your life with somebody else. ಇಲ್ಲಿರುವಂತ ಕೆಲವರಿಗೆ ದೇವರ ಮಾತು ಏನೆಂದರೆ ಬೇರೆಯವರೊಟ್ಟಿಗೆ ನಿಮ್ಮ ಜೀವಿತವನ್ನ ಹೋಲಿಸಿ ನೋಡಬೇಡ್ರಿ. God works in everyone's life in a different and unique way. ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರತ್ಯೇಕವಾದ ರೀತಿಯಲ್ಲಿ ವರ್ತಿಸುವನಾಗಿದ್ದಾನೆ, ನಡೆಸುವನಾಗಿದ್ದಾನೆ. Hallelujah. Hallelujah. The question that we need to ask ourselves is, am I growing?
ಆದ್ರಿಂದ ನಮಗೆ ನಾವು ಕೇಳಿಕೊಳ್ಳಬೇಕಾದಂತ ಪ್ರಶ್ನೆ ಏನೆಂದರೆ, ನಾನು ಬೆಳೆಯುತ್ತಾ ಇದ್ದೇನಾ? Am I growing? ನಾನು ಬೆಳೆಯುತ್ತಾ ಇದ್ದೇನಾ? Right. So we need to move further ಆದ್ರಿಂದ ನಾವು ಮುಂದುವರಿಯುತ್ತಾ ಇರಬೇಕಾಗುತ್ತದೆ, spiritually, ಆತ್ಮಿಕವಾಗಿ, in our wisdom, ನಮ್ಮ ತಿಳುವಳಿಕೆಯ ವಿಷಯದಲ್ಲಿ, in the maturity level. We need to move on. ಪ್ರಬುದ್ಧತೆಯ ಮಟ್ಟದಲ್ಲಿ ನಾವು ಬೆಳೆಯುತ್ತಲೇ ಇರಬೇಕು. Amen. ಆಮೆನ್. The third one, a path of transformation. ಮೂರನೇದಾಗಿ ನೀತಿವಂತನ ಮಾರ್ಗವು ರೂಪಾಂತರದ ಮಾರ್ಗವಾಗಿದೆ. Amen. ಆಮೆನ್. God is not in the business of improving. God is in the business of transforming. ದೇವರು ಇರುವಂತದ್ದನ್ನ ಇನ್ನೂ ಉತ್ತಮವಾಗಿ ಮಾಡುವಂತವನಲ್ಲ, ಆತನು ರೂಪಾಂತರಗೊಳಿಸುವಂತವನಾಗಿದ್ದಾನೆ. God is a God of transformation. ದೇವರು ರೂಪಾಂತರಗಳನ್ನು ಉಂಟು ಮಾಡುವಂತ ದೇವರಾಗಿದ್ದಾನೆ. Transformation is the result of revival. ರೂಪಾಂತರ ಎಂಬುದಾಗಿ ಹೇಳುವಂತದ್ದು ಉಜ್ಜೀವನದ ಪರಿಣಾಮವಾಗಿದೆ. Transformation is the work of the Holy Spirit. ರೂಪಾಂತರ ಎಂಬುದಾಗಿ ಹೇಳುವಂತದ್ದು ದೇವರ ಆತ್ಮನ ಕಾರ್ಯವಾಗಿದೆ. Amen. The path of righteous is the path of transformation. ನೀತಿವಂತನ ಮಾರ್ಗ ಎಂಬುದಾಗಿ ಹೇಳುವಂತದ್ದು ರೂಪಾಂತರದ ಮಾರ್ಗವಾಗಿದೆ. You read Romans 8:29. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:29 ಓದಿ ನೋಡ್ರಿ. Why God has chosen us. ದೇವರು ನಮ್ಮನ್ನು ಯಾತಕ್ಕೋಸ್ಕರವಾಗಿ ಆರಿಸಿಕೊಂಡ. What is the reason with which He has called us? ನಾವು ಆತನನ್ನು ಹಿಡಿದುಕೊಳ್ಳುವುದಕ್ಕಾಗಿದ್ದಂತ ಉದ್ದೇಶವೇನು? To be conformed to the image of His Son. ನಾವು ಆತನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೋಸ್ಕರವಾಗಿಯೇ ನೇಮಿಸಲ್ಪಟ್ಟಿದ್ದೇವೆ. Oh, this is transformation. ಓ, ಇದು ರೂಪಾಂತರ. To be like Jesus, it's a transformation. ಯೇಸುವಿನ ಹಾಗೆ ಮಾರ್ಪಡುವುದೇ ರೂಪಾಂತರ. We can't produce it. It is the work of the Holy Spirit. ನಾವು ನಮ್ಮೊಳಗಡೆ ಅದನ್ನ ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಅದು ದೇವರ ಆತ್ಮನ ಕೆಲಸ. Amen. ಆಮೆನ್. One of the greatest miracles that happens in a person's life is the salvation. That's the transformation. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಡೆಯುವಂತ ಒಂದು ಮಹಾ ದೊಡ್ಡ ಅದ್ಭುತ ಯಾವುದೆಂದರೆ ಅದು ಅವನ ಜೀವಿತದಲ್ಲಿ ಅವನ ರಕ್ಷಣೆ ಹೊಂದುವುದು. So even the path of righteous, ನೀತಿವಂತನ ಮಾರ್ಗದಲ್ಲಿ the goal that God has kept for us to be like Jesus. ದೇವರು ನಮಗೋಸ್ಕರವಾಗಿ ಇಟ್ಟಿರುವಂತ ಅಂತಿಮವಾದ ಗುರಿ ಅದು ಯೇಸು ಕ್ರಿಸ್ತನೇ. Right? Christ likeness. ಕ್ರಿಸ್ತನ ಹಾಗಿರುವಂತದ್ದು. So the goal is Christ likeness. ಕ್ರಿಸ್ತನ ಹಾಗಿರುವಂತದ್ದೇ ನಮಗಿಡಲ್ಪಟ್ಟಂತ ಗುರಿ. So every path that you are walking, every struggle that you are encountering, everything works towards this process. ನೀವು ಹಾದು ಹೋಗುವಂತ ಪ್ರತಿಯೊಂದು ಮಾರ್ಗ, ನೀವು ಎದುರಿಸುವಂತ ಪ್ರತಿಯೊಂದು ಹೋರಾಟಗಳು ಸಹ ಯೇಸು ಕ್ರಿಸ್ತನ ಹಾಗೆ ರೂಪಾಂತರ ಹೊಂದಬೇಕು ಅನ್ನುವಂತ ಗುರಿಯ ಕಡೆಗೆ ನಿಮ್ಮನ್ನ ನಡೆಸುವಂತದ್ದಾಗಿರುತ್ತದೆ. My beloved people of God, there are so many people who want the blessings of God, right? That's one level. ನಮ್ಮ ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನ ನೋಡಿ ನಾನು ಹೇಳಲು ಬಯಸುವಂತ ಒಂದು ಮಾತೇನೆಂದರೆ, ಅನೇಕರು ದೇವರ ಆಶೀರ್ವಾದವನ್ನ ಬಯಸುವಂತವರಾಗಿರುತ್ತಾರೆ. ಇದು ಒಂದು ಹಂತ. There is another level of maturity. We just come and say that the character of God be formed in me. ಆದರೆ ಇನ್ನೊಂದು ಪ್ರಬುದ್ಧತೆಯ ಹಂತವಿದೆ, ಅದೇನೆಂದರೆ ದೇವರ ಗುಣ ಸ್ವಭಾವಗಳು ನನ್ನಲ್ಲಿ ಉಂಟಾಗಬೇಕು. Let the nature of God be formed in me. ದೇವರ ಸ್ವಭಾವ ನನ್ನಲ್ಲಿ ಉಂಟಾಗಬೇಕು. Actually, this is more blessed. ಇದು ಬಹಳ ಆಶೀರ್ವದಿಸಲ್ಪಟ್ಟದ್ದು. Hallelujah. Hallelujah. So let's be the changed and transformed person, because the life of a righteous is, no, it's getting brighter and brighter. It's a transformation from one level to another level. ನೀತಿವಂತನ ಮಾರ್ಗವು ಪ್ರಕಾಶತೆಯಿಂದ ಪ್ರಕಾಶತೆಯ ಕಡೆಗೆ ಹೋಗುತ್ತದೆ ಎಂಬುದಾಗಿ ಹೇಳುವಾಗ ಅದು ರೂಪಾಂತರದ ಒಂದು ಮಾರ್ಗವಾಗಿರುತ್ತದೆ. We can see in the lives of the apostles. ಅಪೊಸ್ತಲರ ಜೀವಿತಗಳಲ್ಲಿ ಇದನ್ನು ನಾವು ನೋಡಬಹುದು. For an example, you just think about Peter. ಪೇತ್ರನ ಕುರಿತು ನೀವು ಯೋಚಿಸಿ ನೋಡ್ರಿ. Before Holy Spirit came upon them, he was so fearful. ಪರಿಶುದ್ಧಾತ್ಮನು ಅವರುಗಳ ಮೇಲೆ ಇಳಿದು ಬರುವುದಕ್ಕೆ ಮುಂಚೆ ಅವನು ಬಹಳ ಹೆದರಿಕೊಳ್ಳುವವನಾಗಿದ್ದ. He betrayed Jesus. ಅವನು ಯೇಸುವನ್ನ ನಿರಾಕರಿಸಿ He ran from the presence of Jesus. ಅವನು ಯೇಸುವಿನ ಪ್ರಸನ್ನತೆಯನ್ನು ಬಿಟ್ಟು ಓಡಿ ಹೋದ. He was so fearful and afraid. ಆತನು ಯಾವಾಗಲೂ ಭಯದಿಂದಲೂ ಹೆದರಿಕೆಯಿಂದಲೂ ತುಂಬಿದವನಾಗಿದ್ದ. Then the Holy Spirit came upon them. ಆದರೆ ಆತನ ಮೇಲೆ ಪರಿಶುದ್ಧಾತ್ಮನು He was filled with the boldness. ಅವನು ಧೈರ್ಯದಿಂದ He was not the same person again. ಆತನು ಮತ್ತೆ ಅದೇ ವ್ಯಕ್ತಿಯಾಗಿರಲಿಲ್ಲ. He was a transformed person. ಆತನು ರೂಪಾಂತರಗೊಂಡಂತ The same person who was so fearful and who was so afraid, now he stood before thousands and thousands and he preached crucified Christ. ಹೆದರುವವನು ಹಿಂಜರಿಯುವವನು ಆಗಿದ್ದಂತ ಅದೇ ಮನುಷ್ಯ ಈಗ ಶಿಲ್ಬೆಗೆ ಹಾಕಲ್ಪಟ್ಟಂತ ಯೇಸುವೇ ರಕ್ಷಕನೆಂಬುದಾಗಿ ಧೈರ್ಯದಿಂದ ಹೇಳುವನಾದ. It's not because of anything that he did it,
but because what the Holy Spirit did upon his life. ಇದೆಲ್ಲ ಸಂಭವಿಸಿದ್ದು ಆತನು ಮಾಡಿದಂತ ಯಾವುದೋ ಕಾರ್ಯದ ನಿಮಿತ್ತವಾಗಿ ಅಲ್ಲ, ಪರಿಶುದ್ಧಾತ್ಮನ ಅವನೊಳಗೆ ಮಾಡಿದಂತ ಕಾರ್ಯದ ನಿಮಿತ್ತವಾಗಿ. Hallelujah. Amen. Hallelujah. So this morning we will acknowledge that as we walk closely with God, as we allow the Holy Spirit takes us over, and he would transform us continuously. ಆ ಒಂದು ಸಂಗತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಾವು ದೇವರ ಜೊತೆಯಲ್ಲಿ ಸೇರಿ ಕಾರ್ಯ ಮಾಡುವಾಗ ದೇವರ ಆತ್ಮನು ನಮ್ಮಲ್ಲಿ ಕ್ರಿಯೆ ಮಾಡೋದಕ್ಕಾಗಿ, ನಮ್ಮನ್ನು ಆಳ್ವಿಕೆ ಮಾಡೋದಕ್ಕಾಗಿ, ನಮ್ಮನ್ನ ಬಿಟ್ಟು ಕೊಡುವಾಗ ನಮ್ಮಲ್ಲಿ ಒಂದು ರೂಪಾಂತರವನ್ನು ಆತನು ಉಂಟು As you are ಮಾಡುವನಾಗಿದ್ದಾನೆ. in the path of transformation, ನೀವು ಈ ರೂಪಾಂತರದ ಮಾರ್ಗದಲ್ಲಿರುವಾಗ just few questions as a self-evaluating questions. ನಮ್ಮನ್ನ ನಾವು ಮೌಲ್ಯಮಾಪನ ಮಾಡಿಕೊಳ್ಳುವುದಕ್ಕಾಗಿ ಕೆಲವು ಪ್ರಶ್ನೆಗಳಿದೆ. Am I becoming more loving? ನಾನು ಹೆಚ್ಚು ಪ್ರೀತಿಸುವವನಾಗಿ ಬದಲಾಗಿದ್ದೇನಾ? Am I becoming more patient? ನಾನು ಹೆಚ್ಚು ತಾಳ್ಮೆಯಿಂದ ನಡೆದುಕೊಳ್ಳುತ್ತಿದ್ದೇನಾ? Am I becoming more forgiving? ನಾನು ಹೆಚ್ಚು ಕ್ಷಮಿಸುವಂತ ವ್ಯಕ್ತಿಯಾಗಿ Am I ಮಾರ್ಪಟ್ಟಿದ್ದೇನಾ? becoming more humble? ನಾನು ಹೆಚ್ಚು ದೀನತೆಯುಳ್ಳ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದೇನಾ? These are few questions to check on. ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವುದಕ್ಕಾಗಿರುವಂತದ್ದು. Amen. So the Amen. brighter life is not merely a great success. A brighter life is growing in Christ likeness. That's the ಉಜ್ವಲವಾದಂತ transformation. ಪ್ರಕಾಶಮಾನವಾದಂತ ಜೀವಿತ ಎಂಬುದಾಗಿ ಹೇಳುವುದು ಯಶಸ್ಸನ್ನ ಹೊಂದುವಂತ ಜೀವಿತವಲ್ಲ. ಈ ಉಜ್ವಲವಾದ ಪ್ರಕಾಶಮಾನವಾದ ಜೀವಿತ ಅಂದರೆ ಯೇಸು ಕ್ರಿಸ್ತನ ಹಾಗೆ ಮಾರ್ಪಡುವುದಾಗಿದೆ. Are you all with me now? ಓ, ನೀವೆಲ್ಲರೂ ನನ್ನೊಟ್ಟಿಗಿದ್ದೀರಾ? Okay, we will move on to the fourth one. ನಾಲ್ಕನೆಯ ಕಾರ್ಯಕ್ಕೆ ಮುಂದುವರಿಯೋಣ. A path through trials. ಅನೇಕ ಶೋಧನೆಗಳ ಮೂಲಕವಾಗಿ, ಪರೀಕ್ಷೆಗಳ ಮೂಲಕವಾಗಿ ಹಾದು ಹೋಗುವಂತ The path ಮಾರ್ಗ. of righteous is a path through trials. ನೀತಿವಂತನ ಮಾರ್ಗ ಎಂಬುದಾಗಿ ಹೇಳುವಂತದ್ದು ಶೋಧನೆಗಳಲ್ಲಿ ಹಾದು ಹೋಗುವಂತ ಮಾರ್ಗ. Right? Some beginners may think like, when I come to God, life is going to be easier. ಹೊಸದಾಗಿ ಕ್ರಿಸ್ತನನ್ನ ಕಂಡುಕೊಂಡವರು ಹೀಗೆ ಅಂದುಕೊಳ್ಳಬಹುದು, ನಾನು ದೇವರ ಜೊತೆಯಲ್ಲಿ ನಡೆಯುವುದಾದ್ರೆ ಅದು ಬಹಳ ಸರಳವಾದ ಮಾರ್ಗವಾಗಿರುತ್ತದೆ ಎಂಬುದಾಗಿ. Right? In the beginning level, it's fine. ಆ ಪ್ರಾರಂಭದ ಹಂತಗಳಲ್ಲಿ ಇದು ಪರವಾಗಿಲ್ಲ, ಚೆನ್ನಾಗಿರುತ್ತದೆ. But this path is getting you to brighter and brighter. ಆದರೆ ಈ ಮಾರ್ಗ ಪ್ರಕಾಶತೆಯಿಂದ ಪ್ರಕಾಶತೆಗೆ ಸಾಗುವಾಗ, So a righteous has to go through the path of trials. ನೀತಿವಂತನು ಶೋಧನೆಗಳ ಮಾರ್ಗದಲ್ಲಿ ಹಾದು ಹೋಗಬೇಕಾಗುತ್ತದೆ. Amen. James chapter 1. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ. James chapter 1 verses 2 to 4. Right? Just you put it in a nutshell. The testing of your faith produces perseverance. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ರಿಂದ 4ನೇ ವಾಕ್ಯಗಳನ್ನ ನೋಡುವುದಾದ್ರೆ, ನಿಮ್ಮ ನಂಬಿಕೆಯ ಪರೀಕ್ಷೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ. Oh, testing of your faith. ನಿಮ್ಮ ನಂಬಿಕೆಯ ಪರೀಕ್ಷೆ, Your faith is being tested. ಆ ನಮ್ಮ ನಂಬಿಕೆಯು ಪರೀಕ್ಷಿಸಲ್ಪಡುತ್ತದೆ. So God wants that fruit of perseverance because it produces that test of your faith. When your faith is tested, it produces perseverance. ನಿಮ್ಮ ನಂಬಿಕೆಯು ಪರೀಕ್ಷೆಗೊಳಪಡುವಾಗ ನಿಮ್ಮಲ್ಲಿ ಒಂದು ತಾಳ್ಮೆ ಅಥವಾ ನಿಮ್ಮಲ್ಲಿ ಒಂದು ಸಹನೆಯ ಮನೋಭಾವ ಕಾಣಿಸಿಕೊಳ್ಳುತ್ತದೆ. Praise God. ಕರ್ತನಿಗೆ ಸ್ತೋತ್ರ. So all those who want to walk in godly ways, ದೇವರ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಯಸುವಂತ ಎಲ್ಲರೂ will some or other way face the trials, problems, challenges. ಒಂದಲ್ಲ ಒಂದು ವಿಧದಲ್ಲಿ ನಾವೆಲ್ಲರೂ ಸಹ ಸಮಸ್ಯೆಗಳನ್ನ, ಶೋಧನೆಗಳನ್ನ, ಹೋರಾಟಗಳನ್ನ ಎದುರಿಸಲೇಬೇಕಾಗಿದೆ. But it is not to put us down, it is to take us further. ಆದರೆ ಅದು ನಮ್ಮನ್ನ ಕೆಳಗೆ ತುಳಿದು ಬಿಡುವುದಕ್ಕಾಗಿ ಅಲ್ಲ, ನಾವು ಇನ್ನೂ ಮೇಲಕ್ಕೆ ಬರುವುದಕ್ಕೋಸ್ಕರವಾಗಿ. You know, the seeds are sown into the ground. ಬೀಜಗಳು ನೆಲದಲ್ಲಿ ಬಿತ್ತಲ್ಪಡುತ್ತವೆ. It goes into the soil. ಅದು ಮಣ್ಣಿನ ಒಳಗಡೆ ಸೇರಿಕೊಳ್ಳುತ್ತದೆ. Dark season. ಒಂದು ಕತ್ತಲಿನ ಒಂದು ಕಾಲ. But when it goes there, it germinates. ಆದರೆ ಅಲ್ಲಿ ಒಳಗೆ ಸೇರಿದ ನಂತರ ಅದು ಬೆಳೆಯುವುದಕ್ಕೆ ಪ್ರಾರಂಭಿಸುತ್ತದೆ. Gold. ಚಿನ್ನ. When it goes into fire, ಅದು ಬೆಂಕಿಯಲ್ಲಿ ಹೋಗುವಾಗ it goes through that time of testing. ಅದು ಅದನ್ನು ತನ್ನನ್ನು ಪರೀಕ್ಷಿಸಲ್ಪಡುವಂತ ಒಂದು ಸ್ಥಿತಿಯಲ್ಲಿ ಅದು ಹಾದು ಹೋಗುವಾಗ, But there it gets purified. ಅದ ನಂತರವಾಗಿ ಅದು ಶುದ್ಧವಾದ ಚಿನ್ನವಾಗಿ ಹೊರಬರುತ್ತದೆ. So righteous, God's offspring. ದೇವರು ಯಾವಾಗಲೂ ಸಹ ನಮ್ಮನ್ನ God's offspring, ದೇವನುடைய ಸಂತತಿ, ದೇವರ ಸಂತತಿಯಾಗಿರುವಂತ right, as righteous people. ನೀತಿವಂತರಾಗಿರುವಂತ ನಾವು. So when we are
we are led through the trials, ನಾವು ಶೋಧನೆಗಳಲ್ಲಿ ಹಾದು ಹೋಗುವಾಗ we would be purified. We would be just coming out as a better person. ನಾವು ಶುದ್ಧೀಕರಿಸಲ್ಪಟ್ಟವರಾಗಿ ಉತ್ತಮವಾದ ವ್ಯಕ್ತಿಗಳಾಗಿ ಮಾರ್ಪಡುತ್ತೇವೆ. That's what happened in the life of Job. ಅದೇ ಯೋಬನ ಜೀವಿತದಲ್ಲಿ ಸಂಭವಿಸಿತು. Oh, he experienced unimaginable suffering. ಆತನು ನಮ್ಮಿಂದ ಕಲ್ಪಿಸಿಕೊಳ್ಳಲಿಕ್ಕೂ ಆಗದೇ ಇರುವಷ್ಟು ಹಿಂಸೆಗಳನ್ನು ಅವನು ಅನುಭವಿಸಿದ. But the end of his life is not the same story. ಆದರೆ ಅವನ ಜೀವಿತದ ಅಂತ್ಯ ಕಾಲದಲ್ಲಿ ಇದೇ ಕತೆ ಇರಲಿಲ್ಲ. Oh, his light became brighter. ಆತನ ಜೀವಿತ ಪ್ರಕಾಶಮಾನವಾಗಿತ್ತು. So whatever the trials that you go through, whatever the problems that you go through, it is not going to stop you wherever you are. It is going to take you further to the brighter ಒಂದು ವೇಳೆ season. ನೀವು ಸಾಗಿ ಹೋಗುತ್ತಿರುವಂತಹ ಶ್ರಮೆಗಳಿರ್ಬೋದು, ಶೋಧನೆಗಳಿರ್ಬೋದು, ಹೋರಾಟಗಳಿರಬಹುದು, ಯಾವುದು ಸಹ ನಿಮ್ಮನ್ನ ತಡೆದು ನಿಲ್ಲಿಸುವುದಕ್ಕಾಗಿ ಅಲ್ಲ, ಆದರೆ ನೀವಿನ್ನು ಮುಂದುವರೆದು ಪ್ರಕಾಶಮಾನವಾಗಿ ಬೆಳಗುವುದಕ್ಕಾಗಿ. Hallelujah. Hallelujah. Those who are you in the difficult season, don't feel that you are abandoned by God. ಕಠಿಣವಾದಂತಹ ಪರಿಸ್ಥಿತಿಗಳಲ್ಲಿರುವಂತ ನೀವು ಎಂದಿಗೂ ದೇವರಿಂದ ನಾನು ಮರೆತು ಬಿಡಲ್ಪಟ್ಟಿದ್ದೇನೆ ಎಂಬುದಾಗಿ You are not ನೆನೆಸಿಕೊಳ್ಳಬೇಡ್ರಿ. forgotten. ನೀವು ಮರೆಯಲ್ಪಟ್ಟಿಲ್ಲ. You are not abandoned. ನೀವು ದೇವರಿಂದ You are being ನಿರಾಕರಿಸಲ್ಪಟ್ಟವರಲ್ಲ. prepared for the better season. ನೀವು ಉತ್ತಮವಾದಂತ ದಿನಗಳಿಗೋಸ್ಕರವಾಗಿ ಸಿದ್ಧಪಡಿಸಲ್ಪಡುತ್ತಿದ್ದೀರಿ. The pain that you go through prepares you for the better season, the brighter season. ನೀವು ಹಾದು ಹೋಗುತ್ತಿರುವಂತಹ ನೋವಿನ ಮಾರ್ಗವು ಉತ್ತಮವಾದಂತ ದಿನಗಳಿಗೋಸ್ಕರವಾಗಿ ನಿಮ್ಮನ್ನ ಸಿದ್ಧಪಡಿಸುತ್ತಾ ಇದೆ. Hallelujah. Hallelujah. So let's also have that in our mind. It's a path through trials. ಆದ್ರಿಂದ ಇದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಈ ಶೋಧನೆಯ ಮಾರ್ಗದಲ್ಲಿ ಹಾದು ಹೋಗುವಂತದ್ದು ನನ್ನ ಒಳ್ಳೆಯದಕ್ಕೆ ಎಂಬುದಾಗಿ. Fifthly and finally, a path toward fullness. ಐದನೇದಾಗಿ ಹಾಗೂ ಕೊನೆಯದಾಗಿ ಪೂರ್ಣತೆಯ ಮಾರ್ಗ. A path toward fullness. ಪೂರ್ಣತೆಯ ಕಡೆಗೆ ಸಾಗುವಂತ ಮಾರ್ಗ. Amen. Until the full day, until that day, midday, right? So the sun was getting brighter and brighter. So this is compared to the path of righteous. ಮಧ್ಯಾಹ್ನದವರೆಗೆ ಸೂರ್ಯನ ಬೆಳಕು ಯಾವ ರೀತಿಯಲ್ಲಿ ಹೆಚ್ಚುತ್ತಾ ಬರುತ್ತದೋ ಅದೇ ರೀತಿಯಲ್ಲಿ ಈ ನೀತಿವಂತರ ಮಾರ್ಗವನ್ನ ಹೋಲಿಸಲ್ಪಟ್ಟಿದೆ. Amen. Amen. God does not leave his any work unfinished. ದೇವರು ಯಾವುದೇ ಕೆಲಸವನ್ನು ಅಪೂರ್ಣವಾಗಿ ಮಾಡುವುದೇ ಇಲ್ಲ. Dawn reaches noon, seed becomes a tree. ಮುಂಚಾನೆಯು ಮಧ್ಯಾಹ್ನವನ್ನು ತಲುಪುತ್ತದೆ, ಬೀಜವು ಮರವಾಗಿ ಮಾರ್ಪಡುತ್ತದೆ. Child grows and becomes a mature person. ಅಲ್ಲಿ ಒಂದು ಚಿಕ್ಕ ಹುಡುಗನು ಬೆಳೆದು ಪ್ರಬುದ್ಧನಾದಂತ ವ್ಯಕ್ತಿಯಾಗಿ So the ಮಾರ್ಪಡುತ್ತಾನೆ. path leads us towards destination. ಆದ್ರಿಂದ ನಮ್ಮ ಮಾರ್ಗಗಳು ನಮ್ಮನ್ನ ಸರಿಯಾದ ನಿಗದಿಯಾದ ಸ್ಥಳಕ್ಕೆ Path towards ತಲುಪಿಸುತ್ತದೆ. fullness. ನಮ್ಮ ಮಾರ್ಗವು ನಮ್ಮನ್ನ Path ಪರಿಪೂರ್ಣತೆಗೆ reaches ನಡೆಸುತ್ತದೆ. its destination. ಓ ಮಾರ್ಗವು ತನ್ನ ಗಮ್ಯ ಸ್ಥಾನವನ್ನ ತಲುಪುವಂತದ್ದಾಗಿದೆ. Read Philippians chapter 1 verse 6. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1:6 ನಾವು ಈ ರೀತಿ He who began a good work in you will carry it on to completion. ನಿಮ್ಮಲ್ಲಿ ಒಳ್ಳೆಯ ಕೆಲಸವನ್ನ ಪ್ರಾರಂಭಿಸಿದವನು ಅದನ್ನು ಪೂರ್ತಿ ಮಾಡುವನೆಂಬುದಾಗಿ. He who began a good work in you will carry it on to completion. ನಿಮ್ಮಲ್ಲಿ ಒಳ್ಳೆಯ ಕೆಲಸವನ್ನ ಪ್ರಾರಂಭಿಸಿರುವಂತಹ ದೇವರು ಅದನ್ನು ಮುಗಿಸುತ್ತಾನೆ. What God starts, God finishes. ದೇವರು ಏನನ್ನ ಪ್ರಾರಂಭಿಸುತ್ತಾನೋ ಆತನೇ ಅದನ್ನು ಮುಗಿಸುತ್ತಾನೆ. Hallelujah. Hallelujah. Whatever may come in our lives, ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳು ಬರಬಹುದು, everything will work together for our good. ನಮ್ಮ ಜೀವಿತದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳು ನಮ್ಮ ಒಳ್ಳೆಯದಕ್ಕಾಗಿಯೇ At ನಡೆಯುತ್ತವೆ. the end of the day, we can say like, God has taken me from that level to this level. ಅಂತ್ಯದಲ್ಲಿ ನಾವು ಹೇಳುತ್ತೇವೆ, ದೇವರು ನನ್ನನ್ನು ಈ ಹಂತದಿಂದ ಈ ಒಂದು ಹಂತಕ್ಕೆ ಕರೆತಂದಿದ್ದಾನೆ. Paul the apostle went through the difficult situation. ಅಪೊಸ್ತಲನಾದಂತ ಪೌಲನು ಕಠಿಣವಾದಂತ ಪರಿಸ್ಥಿತಿಗಳನ್ನು ಹಾದು ಹೋದ. Had a tough life. ಆತನ ಜೀವಿತದಲ್ಲಿ ಕಠಿಣವಾದಂತ ಜೀವನದ ಮಾರ್ಗವಿತ್ತು. But the end he said, I have fought the good fight, I have finished the race. ಆದರೆ ಕೊನೆಯಲ್ಲಿ ಆತನು ಹೇಳುತ್ತಾನೆ, ನಾನು ಒಳ್ಳೆಯ ಹೋರಾಟವನ್ನು ಹೋರಾಡಿದ್ದೇನೆ, ಓಟವನ್ನು ಮುಗಿಸಿದ್ದೇನೆ ಎಂಬುದಾಗಿ. He reached well, finishing line. ಆತನು ಉತ್ತಮವಾದ ರೀತಿಯಲ್ಲಿ ಅಂತಿಮ He ಗೆರೆಯನ್ನು reached his ತಲುಪಿದ. finishing line. ಆತನು Finish ತನ್ನ line. ಅಂತಿಮ ಗೆರೆಯನ್ನ ತಲುಪಿದ. Amen. ಆಮೆನ್. So my beloved people of God, this morning I would like to encourage you all. Your path is getting brighter and brighter. ಆದ್ರೆ ನನ್ನ ಪ್ರೀತಿಯ ದೇವ ಜನರೇ,
ನಾನು ಹೇಳುತ್ತೇನೆ, ನೀತಿವಂತರ ಮಾರ್ಗದ ಹಾಗೆ ನಮ್ಮ ಜೀವಿತ ಪ್ರಕಾಶತೆಯ ಕಡೆಗೆ ಸಾಗುವಂತದ್ದು. Amen. Hallelujah. Small seeds, but when it grows, there would be a great harvest. ಚಿಕ್ಕ ಬೀಜ ಅದು ಬಿತ್ತಲ್ಪಡುವಾಗ ಒಂದು ದೊಡ್ಡ ಬೆಳೆಯನ್ನು ನಾವು ನೋಡುತ್ತೇವೆ. Amen. Small victory, but you will win the battles. ಚಿಕ್ಕ ಜಯಗಳು, ಆದರೆ ನೀವು ಅಲ್ಲಿ ನೋಡುವಾಗ ಒಂದು ಜಯವನ್ನ ನೀವು ನೋಡುತ್ತೀರಿ. So keep walking, keep trusting, keep moving. ಆದ್ರಿಂದ ಮುಂದುವರಿಯುತ್ತಾ ಇರಿ, ನಂಬುತ್ತಾ ಇರಿ, ಭರವಸೆ ಇಡುವರಾಗಿರಿ. Amen. ಆಮೆನ್. So the 5 characteristics of the path of righteous we have seen: a path of direction, ನೀತಿವಂತರ ಮಾರ್ಗವನ್ನ ಕುರಿತಾಗಿ 5 ಕಾರ್ಯಗಳನ್ನ ನೋಡಿದ್ವಿ. ಮೊದಲನೇದಾಗಿ ಮಾರ್ಗದರ್ಶನದ ದಾರಿ. path of direction talks about God's guidance. ದೇವರ ಆ ಮಾರ್ಗದರ್ಶನವನ್ನ ತೋರಿಸುವಂತ ಮಾರ್ಗವಾಗಿದೆ ನೀತಿವಂತನ The ಮಾರ್ಗ. second one, a path of growth. ಎರಡನೇದಾಗಿ ಬೆಳವಣಿಗೆಯ ಮಾರ್ಗವಾಗಿದೆ. It talks about God develops us. ಅದು ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆಂಬುದಾಗಿ ತೋರಿಸುವಂತದ್ದಾಗಿದೆ. Then a path of transformation. ಅದನಂತರವಾಗಿ ರೂಪಾಂತರದ ಮಾರ್ಗ. It talks about God changes us. ಅದು ದೇವರು ನಮ್ಮನ್ನ ಮಾರ್ಪಡಿಸುತ್ತಾನೆ ಎನ್ನುವುದನ್ನು Fourth one, ತೋರಿಸಿಕೊಡುವಂತದ್ದಾಗಿದೆ. a path through trials. ನಾಲ್ಕನೇದಾಗಿ ಶೋಧನೆಗಳ ಮೂಲಕವಾಗಿ ಹಾದು ಹೋಗುವಂತ ಮಾರ್ಗ. It tells us God strengthens us. ಅದು ದೇವರು ನಮ್ಮನ್ನ ಬಲಪಡಿಸುತ್ತಾನೆಂಬುದಾಗಿ Fifth ಹೇಳುವಂತದ್ದಾಗಿದೆ. one, a path towards fullness. ಐದನೇದಾಗಿ ಪರಿಪೂರ್ಣತೆಯ ಕಡೆಗೆ ಸಾಗುವ ಮಾರ್ಗ. Path towards fullness. ಅದು ನಮ್ಮನ್ನ ಪರಿಪೂರ್ಣತೆಗೆ ನಡೆಸುವಂತ ಮಾರ್ಗ. It tells us God completes whatever He has begun. ಅದು ಏನನ್ನ ಹೇಳುತ್ತದೆಂದರೆ, ನಮ್ಮಲ್ಲಿ ಏನನ್ನ ದೇವರು ಪ್ರಾರಂಭಿಸಿದ್ದಾನೋ ಅದನ್ನು ಆತನು ನೆರವೇರಿಸುವನಾಗಿದ್ದಾನೆ. Amen. Shall we all stand on our feet now? We are going to pray. Let something happen in the spiritual realm today. ಇರುವಂತ ಸ್ಥಳದಲ್ಲಿ ಹಾಗೆ ನಾವು ಎದ್ದು ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದೇವೆ. We are not- ಆತ್ಮಿಕ ವಲಯದಲ್ಲಿ ಏನೋ ಒಂದು ಬದಲಾವಣೆ ಉಂಟಾಗುತ್ತಾ ಇದೆ. We are not going to go back as we have come. ನಾವು ಬಂದಂತ ರೀತಿಯಲ್ಲೇ ಹಿಂತಿರುಗಿ ಹೋಗುವುದಿಲ್ಲ. We'll go with God's touch, God's blessings, God's ದೇವರ direction. ಸ್ಪರ್ಶದೊಟ್ಟಿಗೆ, ದೇವರ ಆಶೀರ್ವಾದದೊಟ್ಟಿಗೆ ನಾವು ಹಿಂತಿರುಗಿ ಹೋಗಲಿಕ್ಕಿದ್ದೇವೆ. Thank you, Lord. ಕರ್ತನಿಗೆ ಸ್ತೋತ್ರ. Hallelujah. Hallelujah. Come on, keep praising God for a moment. ಸ್ವಲ್ಪ ಸಮಯ ಎಲ್ಲರೂ ದೇವರನ್ನ ಸ್ತುತಿಸುತ್ತಾ ಇರೋಣ. Keep thanking God. ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇರೋಣ. By His grace, ಆತನ ಕೃಪೆಯಿಂದ, by the work of the cross, ಶಿಲುಬೆಯ ಮೇಲೆ ಮಾಡಿದಂತ ಕಾರ್ಯದ by the ನಿಮಿತ್ತವಾಗಿ, finished work of the Lord Jesus Christ on the cross, ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ನೆರವೇರಿಸಿದಂತಹ ಕಾರ್ಯದ we ನಿಮಿತ್ತವಾಗಿ are righteous. ನಾವು ನೀತಿವಂತರಾಗಿದ್ದೇವೆ. We are called as righteous. ನಾವು ನೀತಿವಂತರೆಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. We stand in this position graciously God has given to us. ದೇವರು ಈ ಒಂದು ಸ್ಥಾನವನ್ನು ನಮಗೆ ಕೃಪೆಯಿಂದ ಕೊಟ್ಟಿದ್ದಾನೆ. Let's just keep thanking God for what God has done in our lives. ದೇವರು ಇದುವರೆಗೂ ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಕಾರ್ಯಗಳಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ Come on, you ಇರೋಣ. can just close your eyes and lift up your voices. ನಮ್ಮ Raise your ಕಣ್ಣುಗಳನ್ನು voices. ಹಾಗೆ ಮುಚ್ಚಿ ನಮ್ಮ ಸ್ವರವನ್ನ ಮೇಲಕ್ಕೆತ್ತಿ Raise your voices and just thank God. Lord, thank you for the path that you have given to me. ನಿಮ್ಮ ಸ್ವರಗಳನ್ನ ಹಾಗೆ ಮೇಲಕ್ಕೆತ್ತಿ, ಕರ್ತನೆ, ನನಗೋಸ್ಕರವಾಗಿ ನೀನು ಸಿದ್ಧ ಮಾಡಿದಂತ ಈ ಮಾರ್ಗಕ್ಕಾಗಿ ನಿನಗೆ ಕೃತಜ್ಞತೆ ಎಂಬುದಾಗಿ ಹೇಳೋಣ. Thank you, Lord. Thank you, Jesus. ಯೇಸುವೇ, Sometimes you may look at your circumstances and see darkness. ಒಂದು ವೇಳೆ ನಿಮ್ಮ ಪರಿಸ್ಥಿತಿಯನ್ನ ನೀವು ದೃಷ್ಟಿಸಿ ನೋಡುವುದಾದ್ರೆ ಅಲ್ಲಿ ಕತ್ತಲು ಕಾಣಿಸುತ್ತಾ ಇರಬಹುದು. But God looks at your future and sees daylight. ಆದರೆ ದೇವರು ನಿಮ್ಮ ಭವಿಷ್ಯವನ್ನ ನೋಡುವಾಗ ಅದು ಪ್ರಕಾಶಮಾನವಾದದ್ದಾಗಿ ಆತನು ನೋಡುತ್ತಾನೆ. Just get encouraged, people of God. ದೇವ ಜನರೇ, ನೀವು ಉತ್ತೇಜನಗೊಳ್ರಿ. Enemy most of the time measures your present, but God measures your destiny. ಸೈತಾನನು ಸಹಜವಾಗಿ ಯಾವಾಗಲೂ ನೀವು ಈಗಿರುವಂತ ಸ್ಥಿತಿಯನ್ನ ಕುರಿತು ನೋಡುತ್ತಾ ಇರುತ್ತಾನೆ. ಆದರೆ ದೇವರು ನೀವು ತಲುಪಬೇಕಾದ ಸ್ಥಿತಿಯನ್ನು ಯಾವಾಗಲೂ ನೋಡುವನಾಗಿರುತ್ತಾನೆ. Oh, enemy brings before you the hard process, but God brings you the finished product before you. ಸೈತಾನನು ಯಾವಾಗಲೂ ನೀವು ಹಾದು ಹೋಗುತ್ತಿರುವಂತ ಕಠಿಣವಾದ ಪರಿಸ್ಥಿತಿಯನ್ನೇ ನಿಮಗೆ ತೋರಿಸುತ್ತಾನೆ. ಆದರೆ ನಿಮ್ಮಿಂದ ಹೊರಬರುವಂತ ಆ ಒಂದು ಉತ್ಪನ್ನವನ್ನೇ
ದೇವರು ಯಾವಾಗಲೂ ಗಮನಿಸುತ್ತಾ ಇರುತ್ತಾನೆ. The path of the righteous is like the light of dawn that shines brighter and brighter until the full day. ನೀತಿವಂತರ ಮಾರ್ಗವು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಹೆಚ್ಚುತ್ತಾ ಬರುವಂತ ಸೂರ್ಯನ ಪ್ರಕಾಶದ ಹಾಗೆಯೇ ಇರುತ್ತದೆ. ಹಾಗೆಯೇ ನಮ್ಮ ಜೀವಿತವು It shines brighter and brighter. ಅದು ಪ್ರಕಾಶತೆಯಿಂದ ಪ್ರಕಾಶತೆಗೆ ಸಾಗುತ್ತಾ ಇರುತ್ತದೆ. Not dimmer and dimmer, weaker and weaker, darker and darker, but brighter and brighter. ಅದು ಮಂದವಾಗುತ್ತಾ ಹೋಗುವುದಿಲ್ಲ. ಅದು ಕತ್ತಲಾಗುತ್ತಾ ಹೋಗುವುದಿಲ್ಲ. ಬಲಹೀನವಾಗುತ್ತಾ ಹೋಗುವುದಿಲ್ಲ. Father, we thank you so much for your word. ಓ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳಿಗೆ ನಾವು ಕೃತಜ್ಞತೆ Your word is ಸಲ್ಲಿಸುತ್ತೇವೆ. precious. Your word is powerful. ನಿನ್ನ ವಾಕ್ಯವು ಅಮೂಲ್ಯವಾದದ್ದು, ನಿನ್ನ ವಾಕ್ಯವು ಶಕ್ತಿಯುತವಾದದ್ದು. So you have sent your word with a purpose. Let the purpose with which you have sent your word be fulfilled in every life. ನೀನು ಯಾವ ಉದ್ದೇಶದೊಟ್ಟಿಗೆ ನಿನ್ನ ವಾಕ್ಯವನ್ನು ಕಳಿಸಿದ್ಯೋ ಆ ನಿನ್ನ ಪರಿಪೂರ್ಣವಾದಂತ ಉದ್ದೇಶ ನಮ್ಮಲ್ಲಿ ನೆರವೇರಲಿ. We declare that everyone will see the brighter seasons ahead. ನಾವು ಘೋಷಿಸುತ್ತೇವೆ, ಅವರ ಜೀವಿತಗಳಲ್ಲಿ ಪ್ರತಿಯೊಬ್ಬರೂ ಸಹ ಪ್ರಕಾಶಮಾನವಾದದ್ದನ್ನ ನೋಡಲಿ ಎಂಬುದಾಗಿ Bless your ಹೇಳುತ್ತೇವೆ. people, oh God. ನಿನ್ನ ಜನರನ್ನು ಆಶೀರ್ವದಿಸು ಕರ್ತನೇ. Lord, whatever the problems that they are facing, we pray that God would help them. And Lord, just we believe that you would, Lord, make your children to see the brighter season. ಯಾವುದೇ ರೀತಿಯಾದಂತ ಪರಿಸ್ಥಿತಿಗಳಲ್ಲಿ ಅವರು ಹಾದು ಹೋಗುತ್ತಾ ಇದ್ದರೂ ಸಹ ನಿನ್ನ ಮಕ್ಕಳು ಪ್ರಕಾಶಮಾನವಾದಂತ ಒಂದು ಕಾಲವನ್ನು ನೋಡುವ ಹಾಗೆ ನೀನು ಅವರ ಜೀವಿತದಲ್ಲಿ Heal your people, those who need your healing. ಸ್ವಸ್ಥತೆಯ ಅಗತ್ಯವಿರುವಂತ ಜನರನ್ನ ಕರ್ತನೇ ನೀನು ಮುಟ್ಟಿ ಗುಣಪಡಿಸು. Strengthen your people, oh God. Strengthen your people. Let them be strengthened in their faith. Let them be strengthened physically. ಅವರು ಶಾರೀರಿಕವಾಗಿ ಬಲಪಡಿಸಲ್ಪಡಲಿ, ಆತ್ಮಿಕವಾಗಿ ಬಲಪಡಿಸಲ್ಪಡಲಿ. Let the hand of God touch your people. ದೇವರೇ, ನಿನ್ನ ಹಸ್ತ ನಿನ್ನ ಜನರನ್ನು ಮುಟ್ಟಲಿ. Bless them, Lord. ಅವರನ್ನು ಆಶೀರ್ವದಿಸು. Bless them, oh Father. ಓ ತಂದೆಯವರನ್ನು Oh, we give you the glory. ನಿನಗೆ ಎಲ್ಲ ಮಹಿಮೆಯನ್ನು We give you the praises, oh ನಿನಗೆ God. ಸ್ತುತಿಯನ್ನು ಸಲ್ಲಿಸುತ್ತೇವೆ. Hallelujah. 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 Shall we all just lift up our hands for a moment for just a minute of worship? ಕೆಲವು ಕ್ಷಣಗಳ ಹಾಗೆ ನಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಕರ್ತನಿಗೆ ಘನತೆಯನ್ನು ಸಲ್ಲಿಸೋಣವೇ. Thank you, Lord. ನಡೆಸುವೆನಿ ಎಂದೆಂದು ಕೊನೆವರೆಗೂ ನಡೆಸುವೆನಿ ಎಂದೆಂದು ಕೊನೆವರೆಗೂ ನಡೆಸುವೆನಿ. ನೀನೇ ಯೆಹೋವಾ ಹೀರೆ, ನನ್ನೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನೀನೇ ಯೆಹೋವಾ, ನೀನೇ ಯೆಹೋವಾ ಹೀರೆ, ನನ್ನೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. Thank you, Lord. Thank you, Lord. ಓ ಕರ್ತನೇ, ನಿನಗೆ Thank you for ಕೃತಜ್ಞತೆ. sending your children with your touch. ನಿನ್ನ ಮಕ್ಕಳನ್ನು ನಿನ್ನ ಸ್ಪರ್ಶದೊಟ್ಟಿಗೆ ಕಳಿಸಿ ಕೊಡುವುದಕ್ಕಾಗಿ ನಿನಗೆ ಕೃತಜ್ಞತೆ. Let them be encouraged. Let them be strengthened, oh God. ಓ ಕರ್ತನೇ, ನಿನ್ನ ಜನರನ್ನ ಪ್ರೋತ್ಸಾಹಪಡಿಸು, ಬಲಪಡಿಸು ಸ್ವಾಮಿ. We commit the entire week into your hands. Lead us according to your purposes. ಕರ್ತನೇ, ಸಂಪೂರ್ಣ ಸಭೆಯನ್ನು, ನಾಯಕರುಗಳನ್ನು ಎಲ್ಲರನ್ನ ಕರಳಲ್ಲಿ ಒಪ್ಪಿಸಿಕೊಡ್ತೇವೆ. In ನಿನ್ನ Jesus' ಚಿತ್ತ name ನೆರವೇರಲಿ. we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. 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 Amen.